ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಧರ್ಮ ಬಂಧುಗಳೇ, ರಾಮಾಯಣದ ಪ್ರವಚನ ಮಾಲಿಕೆ 73ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಯುದ್ಧ ಕಾಂಡದಲ್ಲಿದ್ದೇವೆ ನಾವು. 26ನೇ ಸಂಧಿ ಮತ್ತು ಹಾಗೆ ಅಲ್ಲಿಂದ 27ನೇ ಸಂಧಿಯ ಕಡೆಗೆ ನಾವು ಸಾಗೋಣ. ಕುಂಭಶ್ರವಣನನ್ನು ಬ್ರಹ್ಮನ ಅನುಗ್ರಹದಿಂದ ಎಬ್ಬಿಸಿ ಆಚಾರ್ಯ ಶುಕ್ರರ ವಿಶೇಷ ಅನುಗ್ರಹದಿಂದ ಅವನ ಹೊಟ್ಟೆ ತುಂಬಿಸ್ತಾನೆ ರಾವಣ. ವಿವೇಕಿಯಾದಂತಹ ಕುಂಭಶ್ರವಣ ಸೀತಾಪಾರವನ್ನು ಆಕ್ಷೇಪಿಸ್ತಾನೆ. ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸಿಕೊಂಡು ಬರುವಂತಹದ್ದು ಇದು ನಾಚಿಕೆಗೇಡು ಕೆಲಸ, ಯಾವ ಕಾರಣಕ್ಕೂ ಇದನ್ನು ಮಾಡಬಾರದಿತ್ತು ಅಂತ ಕುಂಭಕರ್ಣ ಹೇಳ್ತಾನೆ. ರಾವಣನನ್ನು ಸಮರ್ಥಿಸುವುದಿಲ್ಲ, ರಾವಣನನ್ನು ಆಕ್ಷೇಪಿಸ್ತಾನೆ. ಆದರೆ ತನ್ನ ನಿಲುಮೆಯನ್ನು ರಾವಣ ಸ್ಪಷ್ಟಪಡಿಸ್ತಾನೆ. ಹಾಗಂತ ವಿಭೀಷಣನ ಆಕ್ಷೇಪವನ್ನು ಸಿಟ್ಟಿನಿಂದ ವಿಭೀಷಣನನ್ನು ನಿಂದಿಸಿ ನೀನು ಲಂಕೆಯನ್ನು ಬಿಟ್ಟು ಹೋಗಬಹುದು ಅಂತ ಹೇಳಿದಾಗೆ ಕುಂಭಕರ್ಣನನ್ನು ಹೇಳುವುದಿಲ್ಲ. ಆದರೆ ನನ್ನ ನಿಲುಮೆ ಇದು, ನೀವು ಏನು ಆಕ್ಷೇಪಿಸಿದ್ರು ನಾನು ಯುದ್ಧವನ್ನು ನಿಲ್ಲಿಸುವಂತಹದ್ದು, ರಾಮನಿಗೆ ಶರಣಾಗುವಂತಹ ಸಂಗತಿ ಇಲ್ಲ, ನೀನು ಮನಸ್ಸಿದ್ರೆ ಯುದ್ಧಕ್ಕೆ ಹೋಗಬಹುದು ಅಂತ ಹೇಳುತ್ತಾನೆ. ಇಲ್ಲದಿದ್ದರೆ ನಾನೇ ಯುದ್ಧಕ್ಕೆ ಹೊರಡುತ್ತೇನೆ, ಇದು ನನ್ನ ನಿಲುಮೆ. ಆ ಸಂದರ್ಭದಲ್ಲಿ ಕುಂಭಶ್ರವಣ ಅವ ಹೊರಡುತ್ತಾನೆ. ನಾವು ಅಲ್ಲಿಂದ ಈ ಸಂಚಿಕೆಯನ್ನು ಇವತ್ತು ಆರಂಭ ಮಾಡೋಣ. ಹಳಚುವೆನು ರಘುರಾಮಚಂದ್ರಮನುಡು ಜಗತ್ರಯ ಮೆಚ್ಚೆ ಮೇಲಣ ಕೆಲಸ ದೈವಾಧೀನ ನಿನ್ನಯ ಭಾಗ್ಯದಂತರವಾ ಕಳುಹು ಕಾಳಗ ಕಿನುತ ನೀಲಾಚಲ ನಿಭಾಗನು ನಿಂದಿದನು ನೆರೆ ಮೊಳಗಿದವು ಬೇರಿಗಳು ರಣಯಾತ್ರಾ ಪರಿಗ್ರಹದ ಹಳಚುವೆನು ಓ ರಾವಣನ ನಿಲುಮೆಯೂ ಹಾಗೆ ಇತ್ತು. ಯಾಕಂದ್ರೆ ಆನೆಯನ್ನು ಇಟ್ಟುಕೊಂಡು ಔಡರದ ಗಿಡಕ್ಕೆ ನಾವು ಅಳುಕಬೇಕಾಗಿಲ್ಲ, ನಮ್ಮ ಸಾಮರ್ಥ್ಯ ದೊಡ್ಡದು ಅಂತ ಹೇಳ್ತಾನೆ. ಮನ್ಮಥನ ಶರಕ್ಕೆ ನಾನು ಒಳಗಾಗಿದ್ದೇನೆ, ಇನ್ನು ನಾನು ಬದುಕುವ ಪ್ರಯತ್ನ ಮಾಡುವುದಲ್ಲ, ಒಬ್ಬ ವೀರನಾಗಿ ವೀರಯೋಧನಾಗಿ ಯುದ್ಧವನ್ನು ಗೆಲ್ಲುವುದು ಅಥವಾ ರಾಮನ ಬಾಣಕ್ಕೆ ನಾನು ಮೈಯನ್ನು ಕೊಡ್ತೇನೆ ಅಂತ ನಮ್ಮ ಸ್ಪಷ್ಟ ಹೇಳ್ತಾನೆ. ಯುದ್ಧದಲ್ಲಿ ಸಾಯುವುದೇ ಕೀರ್ತಿ, ಬದುಕಲಾಗದೇ ಇದ್ದರೆ ಈ ರಾವಣನ ನಿಲುಮೆಯಿಂದ ಕುಂಭಶ್ರವಣನಿಗೆ ಪ್ರೇರಣೆ ಬರ್ತದೆ. ಈ ರಾವಣನ ನಿಲುಮೆಯಿಂದ ಅವ ಆ ಸಂದರ್ಭದಲ್ಲಿ ಹೇಳ್ತಾನೆ, ನಿನ್ನ ನಿಲುಮೆ ಅದು ಹೌದು ಅಂತಾದ್ರೆ ಸೈನ್ಯ ಸಾಗರದ ದರ್ಪವನ್ನು ನಾನು ರಾಮಸೇನೆಗೆ ತೋರಿಸ್ತೇನೆ, ಲಂಕೆಯ ಸಾಮರ್ಥ್ಯವನ್ನು ತೋರಿಸ್ತೇನೆ ಅಂತ ಹೇಳ್ತಾನೆ. 3 ಲೋಕಗಳು ಮೆಚ್ಚುವಂತೆ ರಘುರಾಮಚಂದ್ರನಲ್ಲಿ ಯುದ್ಧ ಮಾಡ್ತೇನೆ, ಪರಾಕ್ರಮದಲ್ಲಿ ರಾಕ್ಷಸರ ಕೀರ್ತಿಯನ್ನು ನಾನು ತೋರಿಸ್ತೇನೆ. ನಿನ್ನ ಅದೃಷ್ಟ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಸೋಲು ಗೆಲುವು ಅದು ಅದೃಷ್ಟಕ್ಕೆ ಬಿಟ್ಟಂತಹ ವಿಷಯ, ಅದೃಷ್ಟಕ್ಕೆ ಅಧೀನ, ಅದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಒಬ್ಬ ವಿವೇಕಿಯಾಗಿ ಮಾತಾಡ್ತಾನೆ. ನನ್ನನ್ನು ಕಾಳಗಕ್ಕೆ ಕಳುಹಿಸಿಕೊಡು, ನೀನು ಗೆಲ್ತೇನೆ ಅಂತ ಹೇಳುವುದಿಲ್ಲ, ರಾಮನನ್ನು ಕೊಲ್ತೇನೆ ಅಂತ ಯಾವ ಮಾತುಗಳನ್ನು ಕುಂಭಶ್ರವಣ ಹೇಳುವುದಿಲ್ಲ. ವಿಧಿಗೆ ಬಿಟ್ಟದ್ದು, ನಿನಗೆ ವಿಧಿ ಏನು ನಿರ್ಣಯ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಪ್ರಾಮಾಣಿಕವಾಗಿ ಯುದ್ಧ ಮಾಡ್ತೇನೆ. ಕುಂಭಕರ್ಣನನ್ನು ಭಾರಿ ಯುದ್ಧದ ಸಿದ್ಧತೆಗಳಿಂದ ಶೃಂಗರಿಸಿದ್ರಂತೆ. ಇಡೀ ಅಂಗಕ್ಕೆ ಒಪ್ಪುವಂತಹ ಆಭರಣಗಳು, ಕವಚಾದಿಗಳು, ಶಿರಸ್ತ್ರಾಣಗಳು. ಒಂದು ಕಡೆಯಲ್ಲಿ ಕವಿ ಹೇಳ್ತಾನೆ, ಮುತ್ತಿನಂತಿರುವ
ಉದ್ದವಾದಂತಹ ವಾಸುಕಿಯ ದೇಹವನ್ನು ಸುತ್ತಿ ಕಡೆದಂತಹ ಮಂದರ ಪರ್ವತದಂತೆ ಕುಂಭ ಶ್ರವಣ ಶೋಭಿಸಿದ ಆ ರೀತಿಯವನನ್ನು ಶೃಂಗಾರ ಮಾಡಿದ್ದಾರೆ. ಇನ್ನು ಬೇಕಾದಂತಹ ಆಯುಧಗಳು ಅದೇನುಂಟು ಅದನ್ನೆಲ್ಲ ಬಂಡಿಯಲ್ಲಿ ತುಂಬಿಸಿದ್ದಾರೆ. ಕೃತಯುಗ ಇರಬಹುದು, ತ್ರೇತಾಯುಗ ಇರಬಹುದು, ದೇವತೆಗಳು, ಮಾನವರು, ಉರಗ ವೀರರಲ್ಲಿ ಕುಂಭಕರ್ಣನಂತಹ ವಿಕ್ರಮಿಗಳಿಲ್ಲ ಅಂತಲೂ ಕವಿ ಇಲ್ಲಿ ವರ್ಣಿಸಿದ್ದು ನಮಗೆ ಕಾಣುತ್ತದೆ. ಮುಂದಿನ 27ನೆಯ ಸಂಧಿಯಲ್ಲಿ ಕುಂಭಕರ್ಣನ ಯುದ್ಧದ ವೈಖರಿಯನ್ನು ನಾವು ಕಾಣೋಣ. ಕೇಳಿದೆ ಕುಜ ಕುಂಭಕರ್ಣನು ವೀಳಯವ ಕೊಂಡುಗ್ರತರ ಕರವಾಳ ಕೈಯಿಂದ ಗ್ರಜಂಗ ವಿನಮಿಸಿ ಕಾಳಗಕ್ಕೆ ಬೀಳುಕೊಂಡನು ಭೀಮಬಲ ದಶಮೌಳಿಯನು ಬಿರುದುಗಳ ಸಂಬಾಳಿಸುತ್ತ ಸಂದಣಿಯ ಬಹುವಿಧ ವಾದ್ಯರ ಬಸದಲ್ಲಿ ರಣವಾದ್ಯಗಳು ಭೋರ್ಗರೆಯಿತು ಅಂತ ಕವಿ ಹೇಳುತ್ತಾನೆ. ವೀಳ್ಯವನ್ನು ಪಡ್ಕೊಂಡು ಬೃಹತ್ತಾದಂತಹ ಖಡ್ಗವನ್ನು ಧರಿಸಿ ಇನ್ನು ಉಳಿದಂತೆ ಬೇಕಾದ ಆಯುಧಗಳ ಸಿದ್ಧತೆ ಇತ್ತು ಅವನ ಹತ್ರ. ಇನ್ನು ಎಂದಿನಂತೆ ಹೊಗಳು ಭಟ್ಟರು ಹೊಗಳುವಂತಹದ್ದು, ಆಮೇಲೆ ಲಕ್ಷ ಸಂಖ್ಯೆಯ ರಾಕ್ಷಸರು ಅವನ ಸೈನ್ಯ. ಈ ಸಂದರ್ಭದಲ್ಲಿ ದೇವತೆಗಳು ರಕ್ಷೋಗ್ನ ಮಂತ್ರವನ್ನು ಹೇಳಿದರು, ಸಮುದ್ರ ತನ್ನ ಅಬ್ಬರವನ್ನು ನಿಲ್ಲಿಸಿತು ಇತ್ಯಾದಿ. ಎಂದಿನಂತೆ ಯುದ್ಧದ ಹೊಗಳಿಕೆಯನ್ನಿಲ್ಲಿ ಕವಿ ತೊರವೆ ನರಹರಿ ಮಾಡುತ್ತಿರುವುದು ನಮಗೆ ಕಾಣುತ್ತದೆ. 7 ಸುತ್ತಿನ ಕೋಟೆಯನ್ನು ಒಂದೊಂದು ಹೆಜ್ಜೆಯನ್ನು ದಾಟಿ ಮುಂದೆ ಬಂದ್ರಂತೆ ಆಕಾಶಕ್ಕೆ ಭೂಮಿಯ ಮಳಲೆ ಹಾರಿ ಹೋಯಿತು, ಸಮುದ್ರ ಉಕ್ಕಿತು, ಹಾಗೆ ಉತ್ತರ ಧ್ರುವ ದಕ್ಷಿಣ ಧ್ರುವಗಳು ಅದುರಿದವು. ಹೀಗೆಲ್ಲ ಕುಂಭಕರ್ಣನ ಹೊಗಳುತ್ತಾರೆ. ಆ ರೀತಿ ಅವನ ಖಡ್ಗದ ಪ್ರಕಾಶ ಸೂರ್ಯನನ್ನು ಹೆದರಿಸಿತು ಇತ್ಯಾದಿ. ಹಾಗೆ ಈ ಕಪಿ ಸೈನ್ಯದಲ್ಲಿ ಒಂದು ರೀತಿಯ ಭೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಪರ್ವತಗಳಿಗೆ ಕೈಕಾಲು ಮೂಡಿದ ಹಾಗೆ ಕುಂಭಕರ್ಣನ ದೀರ್ಘ ದೇಹ ಅದು ಬರ್ತಾ ಇತ್ತು. ಇಲ್ಲಿ ಸುಗ್ರೀವ ಹೆದರಿಕೊಂಡ, ಅಗ್ನಿಕುಮಾರದಾದಂತಹ ನೀಲನೋ, ಹನುಮಂತನೋ, ಜಾಂಬವ, ಸುಷೇಣ, ಗವಾಕ್ಷ ಇವರೆಲ್ಲ ಈ ಮಹಾಬಲಶಾಲಿಗಳು ಯಾರಿದ್ದಾರೆ ಕಪಿಗಳಲ್ಲಿ, ಈ ಬಲಶಾಲಿಗಳೇ ಭೀತಿಯಿಂದ ಕುಂಭಕರ್ಣನನ್ನು ಕಂಡು ಕಪಿಗಳು ಹೆದರಿ ಓಡುವುದಕ್ಕೆ ತೊಡಗಿದ್ರು ಅಂತ ಹೇಳ್ತಾನೆ. ಈ ರಾಕ್ಷಸರನ್ನು ಕಂಡು ಅಂತಹ ವಿಕ್ರಮನು ಇವನು ಯಾರಿವನು, ಹೀಗೆ ಅವರವರೊಳಗೆ ಮಾತುಕತೆಗಳಾಯ್ತಂತೆ. ಕೇಳೋಣ. ನೋಡಿದನು ರಕ್ಕಸನ ಮರಳಿದು ನೋಡಿದನು ನಿಜ ಬಲವಾಗ ನಗುತ್ತಲ್ಲಾಡಿದನು ಮಸ್ತಕವ ಧೀರೋದಾತ ರಘುನಾಥ ಕೋಡಿಸಿದ ಕಡೆಗಣ್ಣಿನಲ್ಲಿ ನೃಪ ನೋಡಿದನು ನಿಜ ಶರಣನನು ರಣಕೀಡ ರಕ್ಕಸರಾಯನಿವ ಆರೆಂದು ಬೆಸಗೊಂಡ ಇವನಾರಯ್ಯ ವಿಕ್ರಮಿಗಳಾದಂತಹ ಕಪಿಗಳು, ಜಾಂಬವಾದಿಗಳು, ಹನುಮಾದಿಗಳು ಓಡುವಾಗ ರಾಮನಿಗೂ ಬೆರಗಾಯ್ತಂತೆ. ಆ ಸಂದರ್ಭದಲ್ಲಿ ಸಾಮಾನ್ಯ ಎಂತಹ ವೀರರೇ ಬರಲಿ ಹನುಮಾದಿಗಳು ಓಡುವ ಸಂದರ್ಭಗಳಿಲ್ಲ. ಕಪಿ ಮುಖ್ಯರು, ಕಪಿ ನಾಯಕರು ಭೀತಿಯ ವಾತಾವರಣದಿಂದ ಕಂಗಲಾಗಿ ಹೋದರು. ಇದು ಏನು, ಮೇರು ಪರ್ವತ ಹೊರಳಿಕೊಂಡು ಬರುವುದು ಹೇಗೆ? ಜೊತೆಗೆ ವಾನರ ಸೈನ್ಯ ಅವುಗಳಿಗೂ ಹೆದರಿಕೆ ಆಯ್ತಂತೆ. ಇದನ್ನು ನೋಡಿದ ಶ್ರೀರಾಮಚಂದ್ರಮ ಧೀರೋದತ್ತ ರಾಘವ ನಗುತ್ತಾ ತಲೆ ತೂಗಿದನು ಅಂತ ಕವಿ ಹೇಳ್ತಾನೆ. ಅಂದ್ರೆ ಎಂತಹ ಪರ್ವತದ ಸದೃಶವಾದಂತಹ ದೇಹವುಳ್ಳವನೇ ಬರಲಿ, ರಾಮನಿಗೆ ಅದು ಮುಖ್ಯ ವಿಷಯವಾಗಿ ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ ಅಂದ್ರೆ
ಪಂಚವಟಿಯಲ್ಲಿ 14,000 ರಾಕ್ಷಸರನ್ನು ಕರದೂಷಣಾದಿಗಳ ಜೊತೆಗೆ ಏಕಾಂಗ ವೀರನಾಗಿ ಹೋರಾಡಿದ ರಾಮನಿಗೆ ಇದು ದೊಡ್ಡ ಸಂಗತಿಯಾಗಿ ಕಾಣಲಿಲ್ಲ ಅಂತ ತೊರವೆಯಲ್ಲಿ ಹೇಳ್ತಾರೆ. ಭಕ್ತನಾದಂತಹ ವಿಭೀಷಣ ಅವನನ್ನು ಹೀಗೆ ಕಡೆಗಣ ನೋಟದಿಂದ ಮುಖ ತಿರುಗಿಸಿ ನೋಡಿ ಸಣ್ಣಕ್ಕೆ ನಗೆಯಾಡಿದ್ರಂತೆ ರಾಮ. ಈ ಸಂದರ್ಭದಲ್ಲಿ ಯುದ್ಧದ ಬೀರು ರಾಕ್ಷಸ ನಾಯಕ ಯಾರು ವಿಭೀಷಣ? ಅವ ಹೇಳ್ತಾನೆ, ಇವನು ರಾವಣನ ತಮ್ಮ, ಜಿಯ ಲಾಲಿಸಬೇಕು. ನನ್ನ ಅಣ್ಣ ಇವ ಪುಲಸ್ಯನ ಮೊಮ್ಮಗ, ವಿಶ್ರವಸು ಮತ್ತು ಕೈಕಸಾದೇವಿಯ ಮಗ ಅಂತ ಹೇಳ್ತಾನೆ. ಬೇಕಾದ್ರೆ ಬ್ರಹ್ಮರಾಕ್ಷಸ ಅಂತ ನಾವು ಹೇಳೋಣ. ತಂದೆ ವಿಶ್ರವಸು ನಾಮಕನಾದಂತಹ ಬ್ರಾಹ್ಮಣ ಋಷಿ, ತಾಯಿ ಕೈಕಸೆ. ಇವರ ಹುಟ್ಟು ಹಿನ್ನೆಲೆಗಳನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಬಂದಿದೆ. ಯಮನನ್ನು ಲೆಕ್ಕಿಸುವವನಲ್ಲ ಅಂತಹ ವಿಕ್ರಮ ಇವ ಅಂತ ಹೇಳ್ತಾನೆ. ಇವನ ಉತ್ಸಾಹ, ಇವನ ನಿಲುವು, ಪರಾಕ್ರಮ ಅದ್ಭುತವಾದದ್ದು. ಪ್ರಚಂಡ ಯುದ್ಧವೀರನಿದ್ದಾನೆ ಅಂತ ಅವನನ್ನು ಹೇಳ್ತಾನೆ. ಕಪಾಲಿ ಶಿವನಿಗೆ ಇಷ್ಟು ಸಾಹಸ ಉಂಟು ಅಂತ ಗ್ರಹಿಸಬಹುದು ಇವ ಯುದ್ಧಕ್ಕೆ ತೊಡಗಿದ್ರೆ. ಆದರೆ ಆಶ್ಚರ್ಯ ಅಂದರೆ ಕುಂಭಕರ್ಣ ಯುದ್ಧ ಮಾಡಿದ ಘಟನೆಗಳು ನಮಗೆ ಕಾಣುವುದಿಲ್ಲ ಇಡೀ ರಾಮಾಯಣದಲ್ಲಿ. ಯಾಕಂದ್ರೆ ಅವನಿಗೆ ಬ್ರಹ್ಮನ ಹತ್ರ ಕೇಳುವಾಗ ನಾಲಿಗೆ ತೊದಲಿನಿಂದ ಸರಸ್ವತಿ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗದೆ ಅವ ನಿದ್ರೆಯನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದ. ನಿರ್ದೇವತ್ವ ಅವನಿಗೆ ಬರಲಿಲ್ಲ, ಅವನಿಗೆ ನಿದ್ರೆತ್ವ ಬಂದಿದೆ. ಬೇರೆ ಬೇರೆ ರಾಮಾಯಣಗಳಲ್ಲಿ ಅವನ ನಿದ್ದೆಯ ಕುರಿತಾಗಿ ಬೇರೆ ಬೇರೆ ವ್ಯಾಖ್ಯಾನಗಳಿದೆ. ವಾಲ್ಮೀಕಿಗಳ ರಾಮಾಯಣವೊಂದನ್ನು ಗಮನಿಸಿದಾಗ ಅವನಿಗೆ 364 ದಿವಸ ನಿದ್ರೆ, ಒಂದೇ ದಿವಸ ಎಚ್ಚರದಲ್ಲಿರುವುದಾಮ, ಪುನಃ ಮಲಗ್ತಾನೆ. ತೊರವೆಯಲ್ಲಿ ನಮಗೆ 6 ತಿಂಗಳು ನಿದ್ರೆ, 6 ತಿಂಗಳು ಎಚ್ಚರದಲ್ಲಿರ್ತಾನೆ ಅಂತ ತೊರವೆ ಉಲ್ಲೇಖ ಮಾಡಿದ್ದಾನೆ. ಬೇರೆ ಬೇರೆ ರಾಮಾಯಣಗಳಲ್ಲಿ ಆ ನಿದ್ದೆಯ ಕುರಿತಾದಂತಹ ಉಲ್ಲೇಖಗಳು, ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಲ್ಲಿದೆ. ಆದರೆ ಅವ ಯುದ್ಧ ಮಾಡಿದಂತಹ ಪ್ರಕರಣ ನಮಗೆ ಕಾಣುವುದಿಲ್ಲ. ಹಾಗಂತ ಇಲ್ಲಿ ಅದನ್ನು ಹೊಗಳುತ್ತಾನೆ. ಇವನ ಪರಾಕ್ರಮಕ್ಕೆ ಸಮಯಾರು ದೇವತೆಗಳು ಇವನ ಪರಾಕ್ರಮಕ್ಕೆ ಭೀತಿಯಿಂದ ಆಕಾಶದಲ್ಲಿ ಅವರಿಗೆ ಆಶ್ಚರ್ಯ ಆಯ್ತಂತೆ. ಹೀಗೆ ನೀವು ಬೆಕ್ಕಸ ಬೆರಗಾಗುವಿರಿ ಅವಂತ ಅವನನ್ನು ಬೇರೆ ಬೇರೆ ರೀತಿಯಿಂದ ವಿಭೀಷಣ ಹೇಳ್ತಾನೆ. ಅವನ ಸಾಮರ್ಥ್ಯ, ನಿದ್ದೆಯಿಂದ ಎದ್ದಾಗ ಏನು ಮಾಡಿದ್ದಾನೆ ಅಂತ ವಿಭೀಷಣ ಹೇಳ್ತಾನೆ, ಕೇಳೋಣ. ಅಟ್ಟಿತಿಲ್ದನು ಜಗವನಿವತ ಹುಟ್ಟಿದೇಳ್ ದಿವಸದಲ್ಲಿ ಜಗವನು ಗೆಟ್ಟು ಬಾಯ ಮೊರೆಗಿಲ್ದ ದೂರಿತು ಕಮಲ ಗರ್ಭಂಗೆ ಕಟ್ಟಿದನು ನಿದ್ರೆಯಲಿ ಬಳಿಕಿ ಗಟ್ಟಿಯನ ಅರೆವರುಷ ಕೇಳವ ಕಟ್ಟಳೆಯ ಅಗ್ರಜನ ನೇಮದಲರದ ಕೀಳುದ ಅರಸ ತೊರವೆ ಈ ಭಾಗದಲ್ಲಿ ಅವ ಹುಟ್ಟಿದ 7ನೇ ದಿವಸದಲ್ಲಿ ಅಟ್ಟಿಸಿಕೊಂಡು ಹೋಗಿ ಜಗತ್ತನ್ನು ನುಂಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಇಲ್ಲಿ ಹೇಳುವುದು ಕಾಣ್ತದೆ. ವಾಲ್ಮೀಕಿಯಲ್ಲಿ ಅಂತಹ ಉಲ್ಲೇಖಗಳು ನಮಗೆ ಕಾಣುವುದಿಲ್ಲ. ಕವಿ ತನ್ನ ಕಲ್ಪನೆಯ ಸ್ವಸಾಮರ್ಥ್ಯದಲ್ಲಿ ಇಲ್ಲಿ ಕುಂಭಕರ್ಣನ ರಾಕ್ಷಸತ್ವ ಅದನ್ನು ಇಲ್ಲಿ ಹೀಗೆ ವ್ಯಾಖ್ಯಾನಿಸುವುದು ನಮಗೆ ಕಾಣ್ತದೆ. ಇದು ಸಹಜ, ಇಂತಹ ಕಾವ್ಯಗಳಲ್ಲಿ ವರ್ಣನೆಗಳು ಸಹಜ. ಮಾತ್ರ ಅಲ್ಲ, ತೊರವೆ ಯುದ್ಧ ಪ್ರಿಯ ಅಂತ ಹಿಂದೆ ನಾ ಹೇಳಿದ್ದೇನೆ. ಭೂಮಿಯ ಅಂದಗೆಟ್ಟು ಬ್ರಹ್ಮನಲ್ಲೇ ಮೊರೆ ಇಟ್ಟಿದ್ರಂತೆ ಆ ಸಂದರ್ಭದಲ್ಲಿ ಭೂದೇವಿ. ಕುಂಭಕರ್ಣನ ಈ ಸಣ್ಣ ಪ್ರಾಯದಲ್ಲಿ ಅವ ಹುಟ್ಟಿದ 7ನೇ ದಿವಸದಲ್ಲಿ ಮಾಡಿದಂತಹ ಸಾಹಸವೋ ಸಾಧನೆ ಅಥವಾ ಒಂದು ರೀತಿಯ ರಾಕ್ಷಸನಲ್ಲಿ ಇದ್ದಂತಹ ದೌಷ್ಟ್ಯ, ಆವಾಗ ಬ್ರಹ್ಮದೇವರು ರಾವಣನ ಕೇಳಿಕೆಯಂತೆ ಪ್ರಾರ್ಥನೆಯಂತೆ ಇವ ಹೀಗೆ ಬೆಳೆದರೆ ಜಗತ್ತು ತಲ್ಲಣಗೊಳ್ಳಬಹುದು ಅಂತ. ಹಾಗೆ ಅವನಿಗೆ 6 ತಿಂಗಳ ಕಾಲ ಈ ಗಟ್ಟಿಗರನ್ನು ನಿದ್ದೆಯಲ್ಲಿ ಕಟ್ಟಿ ಹಾಕಿದ ಅಂತ ವಿಭೀಷಣ ಹೇಳ್ತಾನೆ. ಇದು ರಾವಣನೇ ಬ್ರಹ್ಮದೇವರಲ್ಲಿ ಕೇಳಿದ್ದು, ಇವನಿಗೆ 6 ತಿಂಗಳು ನಿದ್ರೆ ಕೊಡಬೇಕು, ಇಲ್ಲ ಇವನನ್ನು ಸುಧಾರಿಸಲಿಕ್ಕೆ ಸಂಭಾಳಿಸಲಿಕ್ಕೆ ಸಾಧ್ಯ ಇಲ್ಲ, ಇವ ಅಂತಹ ಕಂಟಕನಾಗ್ತಾನೆ ಅಂತ ಹೇಳಿದ್ದಾನೆ ಅಂತ ಇಲ್ಲಿ ಉಲ್ಲೇಖ ಕಾಣ್ತದೆ. ಇದು ಬೇರೆ ಬೇರೆ ಉಲ್ಲೇಖಗಳಿದೆ. ನಾನು ಹಿಂದೆ ಹೇಳಿದ ಹಾಗೆ ನಿದ್ದೆಯಿಂದ ಎದ್ದು 3 ಲೋಕಗಳನ್ನು ಪುಡಿ ಮಾಡಿ ನಾನು ಹೊಟ್ಟೆಗಳಿಸ್ತೇನೆ ಅಂತ ಹೊರಟ ಇವನ ಒರಟುತನ, ಇವನಲ್ಲಿ ನಯವಿನಯ ಇಲ್ಲ,
ರಾಕ್ಷಸರಲ್ಲಿ ವಿನಯವಂತರು ಇದ್ದಾರೆ, ಆದರೆ ಇವ ಮಹಾ ಹೊರಟ ಇವ. ಆ ಕಾರಣದಿಂದ ಹೊಟ್ಟೆಯ ಹಸಿವಿನ ಅಗ್ನಿಯನ್ನು ಅಡಗಿಸಲಿಕ್ಕೆ ಬೇಕಾಗಿ ಶುಕ್ರಾಚಾರ್ಯರನ್ನು ಕರಿಬೇಕಾಗಿದೆ. ಇದು ಹಿಂದೆ ಬಾಲ್ಯದಲ್ಲಿಯೂ ಹೌದು. ಈಗ ಅವನನ್ನು ಇವತ್ತು ನಿದ್ದೆಯಿಂದ ಎಬ್ಬಿಸಿದ್ದು ಯುದ್ಧಕ್ಕೆ ಬೇಕಾಗಿ ರಾವಣ. ಯಾರ್ಯಾರು ರಾಕ್ಷಸರು ಸೋತರು ಆ ಸಂದರ್ಭದಲ್ಲಿ ರಾವಣನು ಯುದ್ಧದಲ್ಲಿ ಸೋಲ್ತಾನೆ ರಾಮನ ಜೊತೆಗೆ. ಇನ್ನೇನು ಉಪಾಯ ಅಂತ ಈಗ ನಿದ್ದೆಯಲ್ಲಿ ಅವನನ್ನು ಎಬ್ಬಿಸಿದ್ದು. ಬೇಕಾದ್ದೆಲ್ಲ ಕೊಟ್ಟಾಯ್ತು ಅವನಿಗೆ, ಹೊಟ್ಟೆ ತುಂಬ. ಲಂಕೆಯಲ್ಲಿ ಅವನಿಗೆ ಕೊಡ್ಲಿಕ್ಕೆ ಇನ್ನೇನಿಲ್ಲ, ಆದರೂ ಹಸಿವೆ. ಹಾಗೆ ಒಂದು ಮಂತ್ರ ಔಷಧದಿಂದ, ಮಂತರಿಸಿದ ಗುಳಿಗೆಯಿಂದ ಶುಕ್ರಾಚಾರ್ಯರು ಅವನ ಹಸಿವೆಯನ್ನು ಅಡಗಿಸಿದ್ದಾರೆ. ಇವನು ಕಾಳಗಕ್ಕೆ ಸೆಣಸದಿದ್ದರೆ ನಾಗಲೋಕ, ಅಮರಲೋಕ ಯಾರು ಇವನನ್ನು ಎದುರಿಸುವ ಸಾಮರ್ಥ್ಯ ಉಳ್ಳವರು ಇಲ್ಲ. ಹಾಗೆ ಅವನನ್ನು ಪರಸ್ತ್ರೀಯರನ್ನು ಅಪಹರಿಸುವ ಕಾರ್ಯವನ್ನು ಕೈಗೊಂಡುದರಿಂದ ರಾವಣನು ಏನಾಗುವನು ಎಂದು ತಿಳಿಯ ಅಂತ ಹೇಳ್ತಾನೆ. ಮಾತ್ರ ಅಲ್ಲ, ಕುಂಭಶ್ರವಣ ರಾವಣನ ಸ್ತ್ರೀ ಲಂಪಟತನ, ಸೀತಾಪಾರವನ್ನು ಆಕ್ಷೇಪಿಸಿದ್ದಾನೆ, ಅವ ಬೆಂಬಲವನ್ನು ಸೂಚಿಸಲಿಲ್ಲ ಅಂತ ವಿಭೀಷಣ ಹೇಳ್ತಾನೆ. ಅದು ರಾಮನಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾನೆ ಅವ. ಹಾಗೆ ಕುಂಭಕರ್ಣನ ಯುದ್ಧವನ್ನು ನೋಡೋಣ ನಾವು ಮುಂದೆ ಹೇಗೆ. ಅವಧರಿಸು ರಾಜೇಂದ್ರ ನೋಡೆಮ್ಮವನ ಹೆಗಲಿನ ಶೂಲದೋಲಗದವರನದು ತಾನಂತಿರಲಿ ಶೂಲಾಗ್ರದಲಗಿನಲ್ಲಿ ಜವನೆದೆಯ ಸಿಗಿ ನಿತ್ತರದೆ ವೈಶ್ರವಣನಾಮಿಷ ಬಂಧವದೆ ಮಿಕ್ಕವರ ನೆನದೋ ಸರಿಯ ತುಪ್ಪದ ಲೇಪ ಒದೆಯಿಂದ ಅವಧರಿಸು ರಾಜೇಂದ್ರ ಅವಧರಿಸು ರಾಜೇಂದ್ರ. ಅವನ ಹೆಗಲಿನವರೆಗೆ ಅವನನ್ನು ಸುತ್ತುವರಿದಂತಹ ರಾಕ್ಷಸ ಸಂದೋಹವನ್ನು ನೋಡು, ಶೂಲದ ಊಳಿಗದವರನ್ನು ನೋಡು ಅಂತ ಹೇಳ್ತಾನೆ. ಅವನ ಓಲಗದಲ್ಲಿರುವವರು ಎಂಥವರು? ಎಲ್ಲ ಆಯುಧ ಪಾಣಿಗಳಾದಂತಹ ರಾಕ್ಷಸರವನ ಜೊತೆಗಿದ್ದಾರೆ. ಶೂಲದ ತುದಿಯ ಬಾಯಲ್ಲಿ ಯಮನ ಎದೆಯ ರಕ್ತ ಅಂಟಿಕೊಂಡಿದೆ. ಅಂತಹ ವಿಕ್ರಮ, ಅಂತಹ ಕುಬೇರನ ಮಾಂಸ ಚುಚ್ಚಿಕೊಂಡಿದೆ. ಮಿಕ್ಕವರ ನೆಣದ ಧಾರೆಯ ತುಪ್ಪ ಬಡಿದುಕೊಂಡಿದೆ. ಅಂತಹ ವಿಕ್ರಮಿ ಕುಂಭಕರ್ಣ. ಯುದ್ಧದಲ್ಲಿ ಮನಸ್ಸು ಮಾಡಿದವನನ್ನು ಗೆಲ್ಲುವಂತಹ ವಿಕ್ರಮಿಗಳಿಲ್ಲ ಅಂತ ಹೇಳ್ತಾನೆ. ಮರಗಳನ್ನು ಆಯುಧವನ್ನಾಗಿ ಬಳಸುವಂತಹ ನಿನ್ನ ಕಪಿ ಸೈನ್ಯ ಕುಂಭಕರ್ಣನ ಜೊತೆಗೆ ಯುದ್ಧದಲ್ಲಿ ಸಾಕಾಗ್ಲಿಕ್ಕಿಲ್ಲ. ಕುಂಭಕರ್ಣನನ್ನು ಗೆಲ್ಲುವುದು ಬಹಳ ಕಷ್ಟವಾದೀತು, ಗೆಲ್ಲಲರಿಯರು ಅಂತಲೇ ವಿಭೀಷಣ ಹೇಳ್ತಾರೆ. ಅಂತ ವಿಕ್ರಮ ಇದ್ದಾನೆ. ನಿಮ್ಮ ಕಲ್ಲು ಬಂಡೆ ಮರ ಹಿಡ್ಕೊಂಡ ಕಪಿಗಳ ಸಾಹಸ ಕುಂಭಕರ್ಣನ ಮುಂದೆ ಸಾಕಾಗ್ಲಿಕ್ಕಿಲ್ಲ. ಹಾಗಾದ್ರೆ ಏನಾದೀತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆರಳಿದರೆ ಭೂಮಿ ಆಕಾಶವನ್ನು ಊದಿ ಎಸೆದು ಬಿಟ್ಟಾನು. ಹನುಮಂತನಿಗೆ ಸೀತಾನ್ವೇಷಣೆಗೆ ಹೋದ ಸಂದರ್ಭದಲ್ಲಿ ಅನುಭವ ಆಗಿದೆ. ಅವನ ನಿದ್ರೆಯ ಏನು ಶಯನಾಗಾರ ಉಂಟು, ಅಲ್ಲಿಗೆ ಹೋಗ್ತಾನೆ ಸೀತೆಯನ್ನು ಹುಡುಕಿಕೊಂಡು. ಅವನ ಉಸಿರಾಟಕ್ಕೆ ಹನುಮಂತನೇ ಸಿಲುಕಿ ವಜ್ರದ ಕಂಬಕ್ಕೆ ಅಪ್ಪಳಿಸಲ್ಪಡ್ತಾನೆ. ಕುಂಭಶ್ರವಣನ ಉಸಿರು ಬಿಡುವ ಪ್ರದೇಶದಲ್ಲಿ ಎರಡು ಕಡೆಯಲ್ಲಿ ವಜ್ರದ ಕಂಬವನ್ನು ನೆಟ್ಟಿದ್ದ ರಾವಣ ವ್ಯವಸ್ಥೆ ಮಾಡಿದ್ದ. ಹನುಮಂತ ಆ ಗಾಳಿಯ ಸೆಳೆತಕ್ಕೆ ಸಿಲುಕಿ ಕುಂಭಶ್ರವಣನ ಮೂಗಿನ ಹೊಳ್ಳೆಯ ಒಳಗೆ ಹೋಗಿ ಹೊರಗೆ ಬಂದದ್ದನ್ನು ರಾಮಾಯಣದಲ್ಲಿ ಉಲ್ಲೇಖಿಸಿದ್ದಾರೆ. ಅವನ ಮೈಯಲ್ಲಿ ಬರುವಾಗ ಸಿಂಬಳವೆಲ್ಲ ತುಂಬಿಕೊಂಡಿತು ಅಂತೂ ಅದನ್ನು ಹೇಳಿದ್ದಾರೆ. ಹಾಗೆ ವಿಭೀಷಣ ಆ ಸಂದರ್ಭದಲ್ಲಿ ಸುಗ್ರೀವನು ಲಯ ಕಾರಕನಾದಂತಹ ಕಾಲನಂತೆ ಸೆಟೆದು ನಿಂತನಂತೆ ವಿಭೀಷಣ ಕುಂಭಶ್ರವಣನನ್ನು ಹೊಗಡುವಾಗ ಅಗ್ನಿಕುಮಾರದಾದಂತಹ ನೀಲ, ಹನುಮಂತ, ಜಾಂಬವ ಇವರೆಲ್ಲರೂ ಕೆರಳಿ ನಿಂತರಂತೆ. ಸುಗ್ರೀವನ ನೇತೃತ್ವದಲ್ಲಿ ಕಪಿಸೇನೆ ಸಿದ್ಧವಾಯಿತು ಯುದ್ಧಕ್ಕೆ ಅಂತ ಹೇಳ್ತಾನೆ ಇಲ್ಲಿ ತೊರವೆ. ಈ ವಿಭೀಷಣನ ಕುಂಭಕರ್ಣನ ಕುರಿತಾದಂತಹ ಏನು ರಾಮನಲ್ಲಿ ಆಡಿದ್ದಾನೆ ಅವನ ಸಾಮರ್ಥ್ಯದ ಕುರಿತಾಗಿ, ಅದಕ್ಕೆ ಕಪಿಗಳಿಗೆ ಸಮಾಧಾನ ಆಗಲಿಲ್ಲ. ಬಹಳ ಮುಖ್ಯವಾಗಿ ಸುಗ್ರೀವನಿಗೆ ಸಮಾಧಾನ ಆಗಲಿಲ್ಲ.
ನಮ್ಮ ಎದುರು, ನಮ್ಮ ವಿಕ್ರಮದ ಎದುರು ಇವ ಒಬ್ಬ ನಿದ್ದೆಯಿಂದ ಎದ್ದು ಬಂದವನನ್ನು ಹೊಗಳ್ತಾನಲ್ಲ, ನಾವಿಷ್ಟರಿಗೆ ಮಾಡಿದಂತಹ ಸಾಹಸ ಕಡಿಮೆಯ. ಹಾಗೆ ಬೆಟ್ಟ ಮರಗಳನ್ನು ಸಿದ್ಧ ಹಿಡ್ಕೊಂಡು, ಕಲ್ಲು ಬಂಡೆಗಳನ್ನು ಎತ್ತಿಕೊಂಡು ಅವುಗಳನ್ನೇ ಆಯುಧವನ್ನಾಗಿಸಿ, ಹಾಗೆ ವಾನರ ಸೇನೆ ಎದ್ದು ನಿಂತದ್ದರಲ್ಲಿ ಆ ಧೂಳು ಅದು ಧ್ರುವದ ಲೋಕದವರೆಗೆ, ಏನು ದಕ್ಷಿಣ ಧ್ರುವ ಉತ್ತರ ಧ್ರುವ ಅಂತ ನಾವು ಏನು ಹೇಳ್ತೇವೆಯೋ ಹಾಗೆ ಅಲ್ಲಿಯವರೆಗೆ ಧೂಳು ಹಾರಿತು ಅಂತ ಕವಿ ಇಲ್ಲಿ ಕಪಿಗಳ ಉತ್ಸಾಹವನ್ನು, ದಿಕ್ಕು ದಿಕ್ಕುಗಳಲ್ಲಿ ಭಯಂಕರ ಶಕುನಗಳಾಯಿತು ಅಂತ ಇಲ್ಲಿ ಕವಿ ವರ್ಣಿಸಿದ್ದಾನೆ. ವಾನರರ ವಿಕ್ರಮವನ್ನು ನೋಡೋಣ. ಅಸದಳಿಸಿ ಮಾರ್ಮಲೆತು ಮುತ್ತಿದ, ಅಸದಳಿಸಿ ಮಾರ್ಮಲೆತು ಮುತ್ತಿದ ವಿಷಮ ವೀರರ ನದ್ರಿಕುಜ ಸಗಿತು ಸುರ ಗಾಳಿಯಲೂದಿ ಹಾರಿಸಿದನು ದಿಗಂತರಕ್ಕೆ. ಬೆಸುಗೆ ಗಳಚಿದ ಶಾಲ್ಮಲಿಯ ಭೂರಸದ ಒಲು ಬಯಲಾಯ್ತು. ಬಲ ನಿಪ್ಪರಸರಲಿ ಬಲ ನಿಪ್ಪಸರದಲ್ಲಿ ಬೊಬ್ಬಿಡಲು ಬಿರಿದುದು ಗಿರಿ ಸುರೇಶ್ವರನ. ರಾಜೇಂದ್ರ ಜೋರಾಗಿ ಪ್ರತಿಭಟಿಸಿದಂತಹ ವಾನರರ ಸೈನ್ಯ ಏನುಂಟು, ತಂಡ ತಂಡಗಳಲ್ಲಿ ನಿಂತಿದ್ರಂತೆ, ಗಣಗಳಾಗಿ ಸುಗ್ರೀವನ ಆಜ್ಞಾಶಕ್ತಿ ನಿರ್ದೇಶನದಲ್ಲಿ. ಆದರೆ ಇವರನ್ನೆಲ್ಲ ಒಂದೊಂದು ದಿಕ್ಕಿಗೆ ಹಾರಿಸ್ತಾನೆ ಕುಂಭಶ್ರವಣ, ಕೇವಲ ತನ್ನ ಉಸಿರಿನಿಂದ ಊದುವ ಮೂಲಕವಾಗಿ. ಹಾಗೆ ಬೇರು ಸಹಿತ ಬಿದ್ದ ಬೂರುಗದ ಮರದಂತೆ ಕಪಿಗಳು ಹಾರಿ ಹೋದರಂತೆ ಎಲ್ಲ ಕಡೆಗೆ. ಒಟ್ಟು ಯುದ್ಧದಲ್ಲಿ ತೊರವೆ ಕುಂಭಶ್ರವಣನ ಯುದ್ಧವನ್ನು ಬಹಳ ಹೊಗಳುತ್ತಾನೆ, ಸಾಮರ್ಥ್ಯವನ್ನಿಲ್ಲಿ. ಕುಂಭಕರ್ಣನು ಪ್ರಚಂಡವಾಗಿ ಬೊಬ್ಬೆ ಹಾಕುತ್ತಾ ಮೇರು ಪರ್ವತದಾಗೂ ಬಂದನಂತೆ ದಾಪುಗಾಲಿನಿಂದ. 10 ಕೋಟಿ ಕಪಿನಾಯಕರು ನಾಶವಾಗುತ್ತಿರುವುದು ಖಂಡಿತಂತೆ ಅಲ್ಲಿ ಸುಗ್ರೀವನಿಗೆ. ಬ್ರಹ್ಮಾಂಡದ ಕೊಪ್ಪರಿಗೆ ಪಕ್ಕಕ್ಕೆ ಸರಿಯಿತೋ ಅಂತ ಇಲ್ಲಿ ಉಪಮವಾಗಿ ಒಂದು ಅಲಂಕಾರಿಕವಾಗಿ ಇಲ್ಲಿ ವರ್ಣಿಸುವುದು ಕಾಣ್ತದೆ ನಮಗೆ. ಭೂಮಂಡಲ ಪಾತಾಳದವರೆಗೆ ಬಿರಿದು ಹೋಯಿತೋ ಅಂತ ಇಲ್ಲಿ ವರ್ಣಿಸ್ತಾನೆ ಕವಿ. ಮಹಾಸಾಗರ ಮೇರೆ ಮೀರಿತೋ, ಕದನದ ತೀವ್ರತೆ ಏನು, ಹೀಗೆ ವಾಲ್ಮೀಕಿಗಳು ಕುಶಲವರಿಗೆ ಹೇಳುತ್ತಾ ಇದ್ದಾರೆ ಅಂತ ಒಂದು ಕಡೆಯಲ್ಲಿ ತೊರವೆ ಹೇಳುತ್ತಾ ಇದ್ದಾರೆ. ಹೋದ ಕಡೆಯ ಕೋಟಿ ಸಂಖ್ಯೆಯ ಕಪ್ಪಿಗಳನ್ನು ಬಡದನಂತೆ. ಕಪ್ಪಿಗಳನ್ನೆಲ್ಲ ಹಿಡಿದು ಒಂದು 50-100 ಕಪ್ಪಿಗಳ ಹಿಂಡನ್ನು ಮುಷ್ಟಿ ಹಿಡಿದು ಎತ್ತಿ ಎಸೆದ್ರಂತೆ, ನೆಲಕ್ಕೆ ಬಡದನಂತೆ. ಪ್ರಳಯದ ಮೃತ್ಯು ದೇವತೆಗೆ ಔತಣವನ್ನು ಕೊಡ್ತಾ ಇದ್ದಾನೆ ಅಂತ ತೊರವೆ ವರ್ಣಿಸ್ತಾನೆ ಇಲ್ಲಿ. ಹಾಗೆ ಗಜನ ಸೈನ್ಯ ಮುರಿಯಿತು, ಬ್ರಹ್ಮಪುತ್ರನಾದಂಥ ಜಾಂಬವನ ವ್ಯೂಹ ಹೊಡಿಯಾಯಿತು, ಹನುಮಂತನ ದಂಡು ಪುಡಿಯಾಯಿತು. ಉಳಿದವರು ಎಲ್ಲ ರಣದ ನಾಟಕವನ್ನು ವರ್ಣಿಸುವುದು, ಇವರ ಸೋಲನ್ನು ವರ್ಣಿಸುವುದು ಸಾಧ್ಯ ಇಲ್ಲ ಹೇಳ್ತಾನೆ. ಅಜಿಗಿಜಿಯಾದಂತಹ ರಣನಾಟಕ ವಾಸ್ತವ್ಯಸ್ತವಾಯಿತು, ಚಲ್ಲಾಪಿಲ್ಲಿ ಆಯಿತು. ಕುಂಭಕರ್ಣನ ಯುದ್ಧದಲ್ಲಿ ಕಪಿಗಳಿಗೆ ಲಂಕೆಯಲ್ಲಿ ಇಷ್ಟರವರೆಗೆ ಇಂತಹ ಒಂದು ಸೋಲಿನ ವಾತಾವರಣವನ್ನೇ ನೋಡಲಿಲ್ಲ, ಇಂತಹ ಸೋಲು ಕಪಿಗಳಿಗೆ ಬರಲಿಲ್ಲ. ಇವರು ಮೆರೆದಿದ್ರು. ಆದರೆ ಕುಂಭಕರ್ಣದಲ್ಲಿ ಕಪಿಗಳು ಭಾರಿ ದೊಡ್ಡ ನಷ್ಟವನ್ನು ಅನುಭವಿಸಿದ್ರು ಅಂತ ತೊರವೆ ಹೇಳ್ತಾನೆ. ಮುಂದೆ ನೋಡುವ. ಜವನ ಕೊಲೆಗೆಲಸವು ಮಹಾಭೈರವನ ಕಾಲಾಟವು ಕಪರ್ದಿಯ ಕವತೆಯೋ ಕಲಿಕುಂಭಕರ್ಣನ ಸಮರ ಸಂಭ್ರಮವು ದಿವಿಜಪುರಿ ತುಂಬಿತು ಸರೋರುಹ ಭವನಪುರಿ ಹೊರಕೇರಿ ಗಟ್ಟಿತು ಜವನ ನಗರದ ದಾರಿ ಕೆತ್ತುದು ಕೇಳಲೇನದ ಭಾಗವತ ರವಿಚಂದ್ರರ ಗಮಕದಲ್ಲಿ ಕುಂಭಶ್ರವಣನ ಯುದ್ಧದ ಪರಿಣಾಮವನ್ನು ಬಹಳ ಸುಂದರವಾಗಿ ಅವರು ತಮ್ಮ ಪ್ರಸ್ತುತಿಯಲ್ಲಿ ತೋರಿಸಿದರು. ತಾವು ಗಮನಿಸಬಹುದು ಒಂದು ಗಮಕ ಯಾವ ರೀತಿ ಸಾಗ್ತಾ ಇದೆ ಅಂತ ನಾವು ನೋಡಬಹುದು. ಯಮನ ಕೊಲೆ ಕೆಲಸವೋ, ಯಮನಂತೆ ಸಾಕ್ಷಾತ್ ನೋಡಿದ್ದಾನೆ.
ಮಹಾಭೈರವನ ಕಾಲ್ತುಳಿತಕ್ಕೆ ಸಿಕ್ಕಿತೋ ಹೇಗೆ ಕಪಿಸೇನೆ, ಈಶ್ವರನ ಸುಲಿಗೆಯೋ ಕಲಿ ಕುಂಭಕರ್ಣನ ಕದನೋತ್ಸಾಹ ಅಷ್ಟು ಅದ್ಭುತವಾಗಿತ್ತು ಅಂತ ತುರವ ಹೇಳ್ತಾನೆ ಇಲ್ಲಿ. ದೇವೇಂದ್ರನ ನಗರವು ವೀರಸ್ವರ್ಗ ಪಡೆದ ಭಟರಿಂದ ತುಂಬಿ ಹೋಯಿತು. ಯಾರ್ಯಾರು ಕಪಿ ಸಂಕುಲ ಸತ್ರ ಅವರು ವೀರಸ್ವರ್ಗವನ್ನು ಸೇರಿದರಂತೆ. ದೇವೇಂದ್ರನ ಸಭೆ ತುಂಬಿ ಹೋಯಿತು. ಈ ವೀರರ ಇಲ್ಲಿಂದ ಇವನ ಹೊಡೆತದಲ್ಲಿ ನೇರ ಸ್ವರ್ಗಕ್ಕೆ ಹೋದ್ರಂತೆ. ಬ್ರಹ್ಮಲೋಕದ ಪಟ್ಟಣದ ಹೊರಗೆ ಊರು ಕಟ್ಟಿಕೊಂಡ್ರಂತೆ ಕಪಿಗಳು ಓಡಿ ಹೋಗಿ, ಇಲ್ಲಿ ಬೇಡ ಇನ್ನು ನಾವು ಬದುಕೋದು ಅಂದರೆ ಅವನ ಯುದ್ಧದ ವೈಖರಿಯನ್ನು ಕವಿ ಇಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದು ಕಾಣ್ತದೆ. ಯಮನ ಪಟ್ಟಣದ ದಾರಿ ನಡುಗಿತು, ಅದನ್ನು ಏನೆಂದು ವರ್ಣಿಸಲಿ ಅಂತ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ ಕುಶಲವರಿಗೆ. ಸಾಯಲಿ ಆ ಸುಗ್ರೀವ, ಅವನ ದಾಯಾದಿಗಳನ್ನು ಸೆಣಸಾಟದಲ್ಲಿ ಕೊಂದು ರಾಜ್ಯಲಕ್ಷ್ಮಿಯನ್ನು ಒಪ್ಪಿಸಿಕೊಟ್ಟ ರಾಮನು ಪ್ರಾಣವನ್ನು ಬಿಡಲಿ, ತನ್ನ ಹೆಂಡತಿಯ ಮಾಯೆಯ ಪಾಶಕ್ಕೆ ಕಟ್ಟು ಬಿದ್ದು ಸಾಯಲಿ, ನಮಗೇನು ಅಂತ ಕಪಿಗಳು, ಮರಿಕಪಿಗಳು ಇವನ ಆಲೋಚನೆ ಮಾಡಿದ್ದಾರೆ. ನಾವು ಯಾಕೆ ಹೋರಾಟ ಮಾಡೋದು? ಸುಗ್ರೀವನಿಗಲ್ಲೂ ರಾಮ ವಾಲಿಯನ್ನು ಕೊಂದು ಹೆಂಡತಿಯನ್ನು ಬಿಡಿಸಿಕೊಟ್ಟದ್ದು, ಋಣ ಇರುವುದು ಸುಗ್ರೀವನಿಗೆ, ನಮಗೇನು ಋಣ ಇಲ್ಲ ರಾಮನದ್ದು. ಈ ಕುಂಭಕರ್ಣನ ಹೊಡೆತದಲ್ಲಿ ಬೀಳುವ ಪೆಟ್ಟಿನಲ್ಲಿ ಈ ಕಪಿಗಳಿಗೆ, ಮರಿಕಪಿಗಳಿಗೆ ಕಂಡು ಹೋಯ್ತಂತೆ ಒಂದು ಕ್ಷಣ, ನಮಗೆ ಯಾಕೆ ಯುದ್ಧ, ನಮಗೇನು ಪರಿಣಾಮ ಇಲ್ಲ. ಸುಗ್ರೀವ ಮತ್ತು ರಾಮದೇವರಿಗೆ ಒಪ್ಪಂದ ಇರುವುದು. ಆ ಸುಗ್ರೀವನ ಹೆಂಡತಿಯನ್ನು ಬಿಡಿಸಿಕೊಟ್ಟದ್ದು ರಾಮದೇವರು. ಈಗ ಜಯಲಕ್ಷ್ಮಿಯನ್ನು ಒಪ್ಪಿಸಿಕೊಡ್ಬೇಕಾದ್ದು ಯಾರು? ಸುಗ್ರೀವನ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಇಲ್ಲದಿದ್ದಿಲ್ಲ ಪ್ರಾಣ ಕಳ್ಕೊಳ್ಳಿ, ನಮಗೆ ಯಾಕೆ ಹೋರಾಟ ಅಂತ ಹೇಳುತ್ತಾ ಒಂದು ಕ್ಷಣದಲ್ಲಿ ಕಂಡು ಹೋಯ್ತಂತೆ. ಓಡಿ ಹೋಗ್ತಾ ಕಪಿ ಸಮೂಹ ಇಲ್ಲಿಂದ ಓಡಿತಂತೆ. ಹೆಸರಾಂತ ವೀರರು ಯಾರಿದ್ದಾರೆ? ಈ ಹನುಮಂತನ, ಸುಗ್ರೀವ, ನೀಲ, ಅಂಗದ ಇಂಥವರು, ಗಜ, ನಳ, ಸುಷೇಣ, ಗವಾಕ್ಷ, ಗಂಧಮಾದನ, ರುಮ, ಶತಬಲಿ, ರುಮಣ್ವಕ, ಜ್ಯೋತಿಮುಖ, ದಧಿಮುಖ, ಹೀಗೆ ಇಂಥವರು ತಡೆದು ಈ ಕಪಿಗಳು ನಿಲ್ಲಿಲ್ಲ, ಇಲ್ಲ ಇಲ್ಲ ನಾವು ಯುದ್ಧಕ್ಕಿಲ್ಲ, ನಮಗೆ ಬೆಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಾವು ಓಡುವುದೇ ಅಂತ ಓಡಿದಂತೆ ಮರಿಕಪಿಗಳು. ಕಲ್ಲು ಮರಗಳನ್ನು ಆಯುಧವಾಗಿ ಉಪಯೋಗಿಸುವಂತಹ ಚತುರರು ಯಾರಿದ್ದಾರೆ? ಅದು ನಡಿಲಿಲ್ಲಂತೆ. ಮರ ಬಂಡೆಗಳು ಕುಂಭಕರ್ಣನ ಕೂದಲುಗಳಲ್ಲಿ ಸಿಕ್ಕಿಕೊಂಡಿದ್ದಂತೆ. ಇವರು ಕುಂಭಕರ್ಣನಿಗೆ ಹೊಡಿಲಿಕ್ಕೆ ಹೋದ್ರೆ ಅವನ ರೋಮರಾಜಿಗಳಲ್ಲಿ ಇವರ ಕಲ್ಲು, ಮರವ, ಬಂಡೆಯ ಆಯುಧಗಳು ಸಿಲುಕಿಕೊಂಡಿತ್ತು, ಹೊಡಿಲಿಕ್ಕೆ ಆಗ್ಲಿಲ್ಲ. ಅವನ ಕೋರೆ ಹಲ್ಲಿನ ಬಲಿ ಬಿದ್ದ ಮಹಾಪರ್ವತಗಳು ಪುಡಿಯಾಗಿ ಹೋಯಿತು ಕುಂಭಶ್ರವಣನ ಮುಖಕ್ಕೆ ಎಸೆದಾಗ. ಹೀಗೆ ಅವನ ಪರಿಗಾಯುಧದಿಂದ ಹುಟ್ಟಿದಂತಹ ಬೆಂಕಿಯಿಂದ ಇದೆಲ್ಲ ಸುಟ್ಟು ಕರಕಲಾಗಿ ಹೋಯಿತು ಅಂತ ಕವಿ ವರ್ಣಿಸ್ತಾನೆ. ಯುದ್ಧದ ರಸವು ರಭಸವು ಅದ್ಭುತವಾಯಿತು. ಸಿಡಿಲು ಹೊಡೆದ ಚಕ್ಕೆಯ ಗಟ್ಟಿಯಾದಂತಹ ಬೆಟ್ಟ ಏನುಂಟು ಅದು ನೀವು ವಿವೇಕಹೀನರು ಕುಹಿತ ಹೇಳಿದನಂತೆ. ವಾನರರನ್ನು ಬೈದು ಭಂಗಿಸಿದಂತೆ ಕುಂಭಕರ್ಣ ದಿಕ್ಕಾಪಾಲಾಗಿ ಓಡಿದರಂತೆ. ಈ ಸಂದರ್ಭದಲ್ಲಿ ವಾನರರಿಗೆ ಜಾಂಬವರು ಧೈರ್ಯ ಹೇಳ್ತಾರೆ, ಕೇಳೋಣ. ಅಳುಕದಿರಿರೋ ಸ್ವರ್ಗವಿದ್ದೆ, ಅಳುಕದಿರಿ ಇರೋ ಸ್ವರ್ಗವಿದ್ದರಳತೆಗಿ ಇದೇ ಕೈ ಸೋಕಿಗಿವೆ ಸುರಲಲನೆಯರ ಕಡು ಕಠಿಣ ಪೀನ ಪಯೋಧರಾಳಿಗಳು. ಸ್ವರ್ಗಲಲನೆಯರ ಕಡು ಕಠಿಣ ಪೀನ ಪಯೋಧರಾಳಿಗಳು ಬಳಿಯಲಿವೆ ಸುರಕುಜ ಸುಧಾರ ಸಕಲ ತವೈಹಿಕದಿಂದ ಪರವತಿ ಸುಲಭ ಸಾವಿಗೆ ಸೆಡೆದರಿಪಗ ಪರವಿಲ್ಲ ನಿಮಗ್ಯಾದ. ಅಳುಕದಿರಿ ಇರಿ ಅಳುಕದಿರಿ. ರಾಮಸೇನೆ ಹಿಮ್ಮೆಟ್ಟುವುದನ್ನು ಕಂಡಂತಹ ಜಾಂಬವರು, ಇಡೀ ರಾಮ ಸೈನ್ಯದಲ್ಲಿರುವಂತಹ ವಯೋವೃದ್ಧರು, ಮಹಾಜ್ಞಾನಿಗಳು ಜಾಂಬವರು, ಭಲ್ಲೂಕಗಳ ಯಜಮಾನ 10 ಕೋಟಿ ಸೈನ್ಯ ಇತ್ತು ಜಾಂಬವರ ಜೊತೆಗೆ. ಅವರಿಗೆ ಕಂಡಿತಂತೆ, ಛೇ ಇಂಥ ಒಬ್ಬ ದುಷ್ಟ ಕುಂಭಶ್ರವಣನಿಗೆ ಈ ಕಪಿಗಳು ಓಡ್ತಾ ಇದ್ದಾರಲ್ಲ ಎದುರಿ, ಇದು ನಮಗೆ ಅವಮಾನ. ಇದು ಈ ತರುಣ ಕಪಿಗಳನ್ನು, ಹೊತ್ತಕಾರಿಗಳನ್ನು ನಾನು ಉತ್ತೇಜಿಸಬೇಕು, ಅವರನ್ನು ಸಿದ್ಧಗೊಳಿಸಬೇಕು, ಬೆನ್ನಾಕೋದಲ್ಲ. ಅವರು ಹೇಳಿದ್ರಂತೆ, ಅಳುಕಬೇಡಿ ನೀವು, ನಿಮಗೆ ಸ್ವರ್ಗದ ಸುಖ ಅತ್ಯಂತ ಸಮೀಪದಲ್ಲಿದೆ, ಯಾಕೆ ನೀವು ಬೆನ್ನಾಕಿ ಹೋಗ್ತಾ ಇದ್ದೀರಿ? ಒಂದು ಮಾತುಂಟು, ಯುದ್ಧದಲ್ಲಿ ಅಳಿದರೆ ಸುರಾಂಗನೆಯನ್ನು ಅನುಭವಿಸುವಂತಹ
ಯೋಗ ಯುದ್ಧದಲ್ಲಿ ಗೆದ್ದರೆ ಧರಾಂಗನೆಯನ್ನು ಆಳುವಂತಹ ಭಾಗ್ಯ ಅನೇಕ ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮಗೆ ಕೇಳುತ್ತೇವೆ. ನೀವು ಹೆದರಿ ಓಡುವುದು ಹೇಳಿ, ಪ್ರಾಮಾಣಿಕವಾಗಿ ಯುದ್ಧ ಮಾಡಿ ನೀವು. ನಾವು ಧರ್ಮದ ಪಕ್ಷದಲ್ಲಿ ನಿಂತಿದ್ದೇವೆ, ಧಾರ್ಮಿಕತಾ ತನದಲ್ಲಿದ್ದೇವೆ. ನಾವು ಧರ್ಮೈಕ ದೃಷ್ಟಿಯಿಂದ ನಾವು ಯುದ್ಧ ಮಾಡಬೇಕಾದ್ದು ಮುಖ್ಯ. ನಾವು ಅಧರ್ಮದ ಪಕ್ಷದಲ್ಲಿಲ್ಲ. ನಮಗೆ ನೈತಿಕತೆ ಯುದ್ಧ ಮಾಡೋದಕ್ಕೆ ನಮಗೆ ಆ ನೀತಿಯನ್ನು ನೀವು ನೆನಪಿಸಿಕೊಳ್ಳಿ, ಯೋಚನೆ ಮಾಡಿ ಅಂತ ಹೇಳ್ತಾನೆ ಆ ಓಡುತ್ತಿರುವಂಥ ಕಪಿಗಳಿಗೆ. ದೇವಲೋಕದ ಸುವಸ್ತುಗಳು, ಕಲ್ಪವೃಕ್ಷವೋ ಕಾಮಧೇನುವೋ ಏನೇನು ಉಂಟಲ್ಲಿ ಅದನ್ನು ನಮಗೆ ಹೊಂದುವುದಕ್ಕೆ, ಅನುಭವಿಸುವುದಕ್ಕೆ ಅವಕಾಶ ಉಂಟು ಈ ಯುದ್ಧದಲ್ಲಿ. ಈ ಯುದ್ಧದಲ್ಲಿ ನಾವು ರಾಮ ಸೇವೆಗಾಗಿ, ರಾಮನಿಗಾಗಿ, ಅಧರ್ಮದ ನಾಶಕ್ಕಾಗಿ ಮಾಡುವ ಯುದ್ಧದಲ್ಲಿ ನಾವು ಶತ್ರು ಚಿಂತೆ ಇಲ್ಲ, ನಮಗೆ ಸ್ವರ್ಗ ಸುಖ ಇದೆ. ಆದರೆ ಬೆನ್ನಾಕಿ ಓಡಬೇಡಿ ನೀವು, ಇದು ನಮಗೆ ಅವಮಾನ ಅಂತ ಜಾಂಬವರು ಅವರಿಗೆ. ಸಾವಿಗೆ ಹಿಂಜರಿದರೆ ನಿಮಗೆ ಇಹವೂ ಇಲ್ಲ ಪರವೂ ಇಲ್ಲ ಹೇಳಿದ್ರು ಜಾಂಬವರು. ಸಾಯ್ಲಿಕ್ಕೆ ಹೆದರುತ್ತೀರ ನೀವು ವೀರರು, ತರುಣರು, ನೀವು ಹೆದರ್ಲಿಕ್ಕಿಲ್ಲ. ಹಾಗೆ ಭೀತರಾಗಿ ಓಡಿದರೆ ನಿಮಗೆ ಇನ್ನಲ್ಲ, ನಿಮಗೆ ಸಹಜವಾದಂತಹ ಮರಣ ಇನ್ನು ಯಾವಾಗಲೂ ಬರಲಿ, ಆವಾಗಲೂ ನಿಮಗೆ ಸ್ವರ್ಗ ಸಿಗುವುದಿಲ್ಲ. ಅದರ ಬದಲು ನೀವು ಈ ಅಧರ್ಮದ ನಾಶಕ್ಕೆ ಧರ್ಮದ ಪಕ್ಷದಿಂದ ಧಾರ್ಮಿಕತೆಯ ಉಳಿವಿಗಾಗಿ, ಸೀತಾಪ್ರಾಪ್ತಿಗಾಗಿ, ರಾವಣಾದಿಗಳ ವಧೆಗಾಗಿ ಮಾಡುವಂತಹ ನಿಮ್ಮ ಯುದ್ಧದಲ್ಲಿ ನೀವು ಸತ್ತು ಹೋಗಿ ನಿಮಗೆ ಸ್ವರ್ಗ ಇದೆ, ನಿಮಗೆ ಮೋಕ್ಷ ಇದೆ ಅಥವಾ ಹುರಿತುಂಬಿಸಿದರಂತೆ ಕಪಿಗಳನ್ನು. ಹೀಗೆ ಜಾಂಬವರ ಮಾತನ್ನು ವಾನರ ಸೈನ್ಯರು, ವಿವೇಕಿಗಳು ಇಹಪರಗಳ ಎರಡರ ಹೊರೆಯನ್ನು ಬಿಟ್ಟು ವಿಜಯಲಕ್ಷ್ಮಿಯ ನಿವಾಸವನ್ನು ತ್ಯಜಿಸಿ ಒಪ್ಪಿಕೊಂಡ್ರಂತೆ. ನಾವು ಗೆಲುವು ಆ ಜಯಲಕ್ಷ್ಮಿಯ ಹಿಂದೆ ಹೋಗುವುದನ್ನು ಬಿಡೋಣ, ಬದಲಾಗಿ ನಾವು ಧರ್ಮೈಕ ದೃಷ್ಟಿಯಿಂದ, ಇದು ರಾಮನ ಪಕ್ಷ ಅಂದರೆ ಧರ್ಮದ ಪಕ್ಷ, ಇದು ರಾವಣನ ಪಕ್ಷ ಅಂದರೆ ಅಧರ್ಮ, ಧರ್ಮಾಧರ್ಮಗಳ ಸಂಘರ್ಷ ಇದು. ಹಾಗಾದ ಕಾರಣ ನಾವು ಓಡ್ಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡಿದ್ರಂತೆ ಅವರು. ಪ್ರಳಯದಲ್ಲಿ ಸಮುದ್ರವು ಅತಿ ರಭಸದಿಂದ ಆಕಾಶಕ್ಕೆ ನೆಗೆಯುವಂತೆ ಕಪಿ ಸಮೂಹ ಮತ್ತೆ ಮರಗಳನ್ನು, ಬೆಟ್ಟಗಳನ್ನು, ಗುಡ್ಡಗಳನ್ನು, ಕಲ್ಲುಗಳನ್ನು ಕೈಯಲ್ಲಿ ಸಿಕ್ಕಿದ ಕೊಂಬೆ ರೆಂಬೆಗಳನ್ನು ಹಿಡ್ಕೊಂಡ್ರಂತೆ ಅವರು ಕುಂಭಕರ್ಣನ ಮೇಲೆ ಎರಗಿದ್ರು ಅಂತ ಅವರು ಹೇಳ್ತಾರೆ. ಆದರೆ ಪರ್ವತವು ಹೆದರುವುದೇ, ಮಂಜು ಮುಸುಕಿದರೆ ಮಠ ಮಧ್ಯಾಹ್ನ ಸೂರ್ಯನ ಹೆದರ್ತಾನೋ. ಬಲಶಾಲಿಗಳಾದಂತಹ ವಾನರ ಸೈನಿಕರನ್ನು ಕುಂಭಕರ್ಣನು ತೂರಿದ, ಓಡಿಸಿದ, ತುಳಿದ, ಎಸೆದ, ಬಿಸಾಡಿದ, ಎತ್ತಿ ಸ್ವರ್ಗಕ್ಕೆ ಕಳಿಸಿದನಂತೆ. ಯಾವ ಜಾಂಬವರ ಪ್ರೇರಣೆಯಿಂದ ಹೋದ್ರು ಕದನಕ್ಕೆ ಅಂಜದೆ ಮುತ್ತುವ ಕಪಿಗಳನ್ನು ಅವ ಬಲಿ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಬಾಚಿ ಮುಕ್ಕಿದ ಬಲಶಾಲಿಗಳಾದಂತಹ ವಾನರ ಯೋಧರು ಕಿವಿ ಮೂಗುಗಳಿಂದ, ಆ ವಾನರ ಯೋಧರ ಮಲದ್ವಾರದಿಂದ, ಬಾಯಿಯಿಂದ ರಕ್ತ ಚಿಮ್ಮಿ ಹೋಯಿತಂತೆ ಕಪಿಗಳಿಂದ. ಇವನ ಏಟಿನಿಂದ, ಕುಂಭಕರ್ಣನ ಏಟಿನಿಂದ ಯುದ್ಧದ ರಭಸವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ. ಹಾಗೆ ಹಲ್ಲು ಕಡಿಯುತ್ತಾ ಆ ಒಟ್ಟು ಗಿಜಿಯಾಗಿ ಬಂದಂತಹ ಕಪಿಗಳ ಸಂದೋಹ ಏನುಂಟು, ಅವರ ಮೇಲೆ ತನ್ನ ಹೆಜ್ಜೆ ಇಟ್ಟನಂತೆ. ಹಿಮ್ಮಡಿ, ಮೊಳಕಾಲು, ಪಾದದ ಮೊಳಕ್ಕೆ, ಭುಜಕ್ಕೆ, ಮುಷ್ಟಿಗೆ ಸಿಲುಕಿ ಕಪಿಗಳು ಅಸಂಖ್ಯ ಸಂಖ್ಯೆಯಲ್ಲಿ ಸತ್ತು ಹೋದರು. ರಾಮ ಸೇನೆ ಭಾರಿ ದೊಡ್ಡ ನಷ್ಟವನ್ನು ಅನುಭವಿಸಿತು ಅಂತ ಹೇಳ್ತಾನೆ ಇಲ್ಲಿ. ಕುರಿಯ ಹಿಂಡನ ತೋಳನೋ, ಆನೆಗಳ ಸೈನ್ಯದ ಒಡೆಯ ಅಥವಾ ಸಿಂಹವೋ, ಅಥವಾ ಜಿಂಕೆಯ ಹಿಂಡುಗಳ ಹೆಬ್ಬುಲಿಯೋ, ಹೀಗೆ ಅಥವಾ ಸರ್ಪಗಳ ಸಮೂಹವನ್ನು ನಾಶ ಮಾಡಲಿಕ್ಕೆ ಬಂದ ಗರುಡನೋ, ಹೀಗೆ ಕುಂಭಕರ್ಣನನ್ನು ವಿವಿಧ ರೀತಿಯಿಂದ ಕವಿ ಹೊಗಳುವುದು ಕಾಣುತ್ತದೆ ಇಲ್ಲಿ. ಈ ಯುದ್ಧವನ್ನು ವ್ಯರ್ಥವಾಗಿ ಬಯಸಿದ ಕಪಿಗಳು ಕಾತುರರಾಗಿ ಹೀಗೆ ಇಡೀ ಕುಂಭಕರ್ಣ ಮೆರಿತಾನೆ ಯುದ್ಧದಲ್ಲಿ. ಮುಂದಿನ ಯುದ್ಧ ನೋಡೋಣ. ಮುಟ್ಟವಿಸಿದನು ರಾಮನನು ಜಗದಟ್ಟಿ ರಕ್ಕಸ ರಾಜಕಾರಿಯ ಕೆಟ್ಟುದ ಕಟಳುವ ಸುರರ ಕಳಕಳವ ತೊಟ್ಟನ ನಿಲಜ ಕೇಳಿ ಕೋಪದ ದಿಟ್ಟಿಯಲಿ ಕಿಡಿಗೆದರಿ ಹರಿತದಿಟ್ಟನಿಸಿ ಬೊಬ್ಬಿರಿದು ತಿವಿದನು ತಿಣುಕಲ ಸುರೇಂದ್ರ. ಕುಂಭಕರ್ಣನ ಲಕ್ಷ್ಯ ರಾಮನ ಕಡೆಗೆ ಹರಿಯಿತು.
ಒಂದೇ ಸಮನೆ ಕಪಿಗಳು ಕುಂಭಕರ್ಣನನ್ನು ತಡೀತಾ ಇದ್ದಾರೆ. ಸಾಯೋರ ಸಂಖ್ಯೆ ಅಸಂಖ್ಯ ಸಂಖ್ಯೆ, ಆದರೂ ಕಪಿಗಳ 77 ಕೋಟಿ ಇದ್ದಾವಲ್ಲ, 18 ಅರ್ಬುದ ಇದ್ದಾವೆ ಕಪಿಗಳು. ಆಮೇಲೆ ಬಲ್ಲೂಕಗಳು ಬೇರೆ, ಸಿಂಗಳಿಕಗಳು ಬೇರೆ. ಕುಂಭಕರ್ಣನ ಲಕ್ಷ್ಯ ರಾಮನ ಕಡೆಗಿತ್ತು. ಯಾಕಂದ್ರೆ ಹೊರಡುವಾಗ ಒಂದು ಮಾತು ರಾವಣನೇ ಹೇಳ್ತಾನೆ, ಒಂದು ಯುದ್ಧದಲ್ಲಿ ಗೆಲ್ತೇನೆ, ಗೆಲ್ಲಿಕ್ಕೆ ಆಗೋದಿಲ್ಲ, ನಾನು ಯುದ್ಧದಲ್ಲಿ ಸಾಯ್ತೇನೆ, ಸತ್ತು ಸ್ವರ್ಗಕ್ಕೆ ಹೋಗ್ತೇನೆ. ಆ ಮಾತಿಗೆ ಬಹಳ ಅರ್ಥ ಇದೆ. ಕುಂಭಕರ್ಣನನ್ನು ತಾನು ಗೆಲ್ತೇನೆ ಅಂತಿರಲಿಲ್ಲ, ವಿಧಿ ಏನು ಹೇಳ್ತದ ಹಾಗೆ ವಿಧಿಗೆ ಬಿಟ್ಟಿದ್ದೇನೆ, ನೀ ರಣವೀಳ್ಯ ಕೊಟ್ಟ ಮೇಲೆ ನಾ ಹೋಗುದೇ, ಇನ್ನೊಂದು ಮಾತಿಲ್ಲ ರಾಮನಲ್ಲಿ. ಹಾಗೆ ಜಗಜಟ್ಟಿ ರಾಕ್ಷಸ ರಾಮನನ್ನು ಸಮೀಪಿಸಿದಂತೆ ರಾಮನ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ರಾಜಕಾರ್ಯ ಕೆಟ್ಟಿತು, ದೇವತೆಗಳು ಬೊಬ್ಬೆ ಹಾಕಿದ್ರಂತೆ. ಆ ದೇವತೆಗಳು ರಾಜಕಾರ್ಯ ಕೆಟ್ಟಿತು ಅಂದ್ರೆ ಕುಂಭಕರ್ಣನ ಸಾಮರ್ಥ್ಯವನ್ನು ಕಂಡು, ಕಪಿಸೇನೆ ನಾಶವಾಗುವುದನ್ನು ಕಂಡು ಇವ ರಾಮನ ಸಮೀಪಕ್ಕೆ ಹೋಗ್ತಾನೆ ಅಂತ ಹೇಳುವಾಗ ದೇವತೆಗಳಿಗೆ ಭೀತಿ ಆಯ್ತಂತೆ ಆಕಾಶ ಮಾರ್ಗದಲ್ಲಿ. ಅದನ್ನು ಹನುಮಂತ ಕೋಪದ ಕಣ್ಣಿನಿಂದ ಕಿಡಿಗೆ ತರುತ್ತೆಯಲ್ಲ, ಇವ ರಾಮನನ್ನು ಸಮೀಪಿಸ್ತಾ ಇದ್ದಾನೋ, ನಮ್ಮ ದೇವರ ಸಮೀಪಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ಮಹಾನಾಯಕನ ಸಮೀಪಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಏನು? ನಮ್ಮ ಸಾಮರ್ಥ್ಯ ಕುಂಠಿತವಾಯಿತು ಅಂತ ಅರ್ಥ. ಶ್ರೀರಾಮಚಂದ್ರವನ ಬಳಿಗೆ ಕುಂಭಕರ್ಣ ಹೋಗಬಾರದು, ಅದರರ್ಥ ನಮ್ಮ ಶಕ್ತಿ ಕುಂದಿ ಹೋಯಿತು ಅಂತ ಅರ್ಥ. ಹೀಗೆ ಬೊಬ್ಬಿರಿದು ಆಕ್ರಮಿಸಿ ತಿವಿಯಲು ಹನುಮಂತ ಹಾರಿ ಕುಂಭಕರ್ಣನ ಸನಿಹಕ್ಕೆ ಬರ್ತಾನೆ, ಅವನ ಎದುರು ನಿಲ್ತಾನೆ. ಮೇರು ಪರ್ವತಕ್ಕೆ ಬಂದು ಹೊಡೆದಂತೆ ಆ ಕುಂಭಕರ್ಣನಿಗೆ ತಾನು ಧಾಪುಗಾಲಿನಿಂದ ಬಂದಂತ ಹನುಮಂತ ಅವನ ಮೈಯ ಮೇಲೆ ಆಕ್ರಮಣಕ್ಕೆ ತೊಡಗುತ್ತಾನೆ. ಕಣ್ಣು ಕತ್ತಲೆ ಹಿಡಿಯಲು ಕಳವಳಗೊಂಡನಂತೆ ವೇಗಶಾಲಿ ಕುಂಭಕರ್ಣನ ಪರಾಕ್ರಮ ಶ್ರೇಷ್ಠ ಹನುಮಂತನನ್ನು ಶೂಲದಿಂದ ತಿವಿಯುವುದಕ್ಕೆ ಪ್ರಯತ್ನ ಪಟ್ಟನಂತೆ ಸಕಲ ಭೂತಗಳು ಕೊಂಡಾಡಿದವು ಅಂತ ಹೇಳ್ತಾನೆ ಕವಿ ಇಲ್ಲಿ ವರ್ಣಿಸ್ತಾನೆ. ಮಾರುತಿಯು ಶೂಲವನ್ನು ಅಪ್ಪಳಿಸಿ ಕೈಯಲ್ಲಿ ಹಿಡ್ಕೊಂಡನಂತೆ ಕುಂಭಕರ್ಣನ ಶೂಲವನ್ನು. ಕುಂಭಕರ್ಣನಿಗೆ ಪ್ರಪ್ರಥಮ ಬಾರಿಗೆ ಆಘಾತ ಕೊಟ್ಟವ ಹನುಮಂತ ಅಲ್ಲಿ ಮೇಲೆ ಎರಗಿದನಂತೆ. ಕುಂಭಕರ್ಣ ಬಾಯಿಯಿಂದ ರಕ್ತ ಹೊರಗೆ ಚಿಮ್ಮಿತಂತೆ. ಅಷ್ಟರವರೆಗೆ ಕುಂಭಕರ್ಣನಿಗೆ ಘಾತ ಮಾಡಿದವರಿಲ್ಲ, ಅವನ ಮೈಯಿಂದ ರಕ್ತ ಹರಿದದ್ದಿಲ್ಲ, ಬಾಯಿಯಿಂದ ರಕ್ತ ಒಸರಿದ್ದಿಲ್ಲ. ಹನುಮಂತನ ಆಘಾತಕ್ಕೆ ಅವನ ಬಾಯಿಯಿಂದ ರಕ್ತ ಕತ್ತು ವಾಲಿತು. ಕಪಿಯ ಕೈ ಏಟನ್ನು ಲಕ್ಷಿಸುವನೇ ಆಂಜನೇಯನ್ನು ತತ್ತರಿಸುವಂತೆ ಪರಿಗಾಯುಧದಿಂದ ಹನುಮಂತನಿಗೆ ಬಡಿತಾನೆ. ಅವನಿಗೆ ಗೊತ್ತಾಗಲಿಲ್ಲ ರಕ್ತ ಹರಿದ್ದೆಲ್ಲ ಇದೆಲ್ಲ. ಹಾಗೆ ಆಕಾಶದಲ್ಲಿ ಪ್ರತಿಧ್ವನಿಸಿತು. ದೇವತೆಗಳು ಸಂತೋಷಪಟ್ಟರು. ಕುಂಭಕರ್ಣನ ಮೇಲೆ ಹನುಮಂತ ಮಾಡಿದಂತಹ ಹಲ್ಲೆ ಏನುಂಟು ಇದನ್ನು ಪ್ರಶ್ನೆ ಮಾಡಿದರು ಅವರು. ಮೈ ತಿರುಗಿಸಿ ನೋಡಿದನಂತೆ ಕುಂಭಕರ್ಣ. ಓ, ನೀನು ಕಪಿಗಳಲ್ಲಿ ಶ್ರೇಷ್ಠ. ಹನುಮಂತನನ್ನು ಹೊಗಳ್ತಾನೆ. ಕಪಿಗಳಲ್ಲಿ ಶ್ರೇಷ್ಠನಿದ್ದಿ ನೀನು, ಪರಾಕ್ರಮ ಪೌರುಷಗಳಲ್ಲಿ ದೇವೇಂದ್ರನ ಮಗನಾದಂತಹ ಜಯಂತನಿಗೆ ಸಮಾನ ನೀನು ಅಂತ ಹೊಗಳ್ತಾನೆ. ನಮ್ಮ ಎದುರಿಗೆ ಯುದ್ಧಕ್ಕೆ ಬಂದು ಈ ರೀತಿ ಗೆಲುವು ಸಾಧಿಸಿದವರಿಲ್ಲ ಹೇಳ್ತಾವ. ಹಾಗೆ ಹನುಮಂತನನ್ನು ತಿವಿದನಂತೆ. ಯುದ್ಧರಂಗದಿಂದ ಹನುಮಂತ ಸ್ವಲ್ಪ ದೂರ ಹೋಗಿ ಬಿದ್ದ. ಆದರೆ ಹನುಮಂತನ ಸಾಮರ್ಥ್ಯವನ್ನು ಒಪ್ಪಿಕೊಂಡಿದ್ದಾನೆ. ಅಂಗದ ಬರ್ತಾನೆ, ಅವ ಸಿಂಹನಾದ ಮಾಡ್ತಾನೆ, ಅವ ಹೊಡಿತಾನೆ. ನೀಲ ಬರ್ತಾನೆ, ಅವ ಕುಂಭಕರ್ಣನ ಮೇಲೆ ಬೀಳ್ತಾನೆ. ಜಾಂಬವರು ಬರ್ತಾರೆ, ಅವರು ಹೋಗಿ ಕುಂಭಕರ್ಣನ ಮೇಲೆ ಬೀಳ್ತಾರೆ. ಯಾರು ಬಿದ್ದರೂ ಸಹ ಇದು ಬೇರೆ ಪರ್ವತಕ್ಕೆ ಹೋಗಿ ಡಿಕ್ಕಿ ಹೊಡೆದು ಹೋಗಿ ಬಿದ್ದ ಹಾಗೆ ಆಗ್ತದೆ. ಹಾಗೆ ಸುಷೇಣ, ಮೈಂದ, ದ್ವಿವಿಧ ಈ ಕಪಿಗಳು ಮತ್ತೆ ಮತ್ತೆ ಕುಂಭಕರ್ಣನಲ್ಲಿ ಹೋರಾಟ ಮಾಡ್ತಾರೆ. ಅದೇ ಕಪಿಗಳು ಮತ್ತೆ ಮತ್ತೆ ಬೀಳುವುದು, ಏಳುವುದು, ಏಳುವುದು, ಬೀಳುವುದು ಇದು ಆಗ್ತಾ ಇರ್ತದೆ. ಈ ರೀತಿ ಬರ್ತಾ ಇರ್ತಾರೆ. ಹೀಗೆ ಯುದ್ಧದ ಭಾರವು ಸೂರ್ಯನ ಮಗ ಸುಗ್ರೀವನ ಮೇಲೆ ಬಿತ್ತು ಅಂತ ಕವಿ ಹೇಳ್ತಾನೆ. ಸುಗ್ರೀವನ ಯುದ್ಧವನ್ನು ನೋಡೋಣ. ಕೇಳಲವ ಕಪಿರಾಜನೆಂಬುದ ಕೇಳಿತಿಲ್ಲವಲ ಮಹಾಹವ ಕೇಳಿಯಲಿ ಕೈಗುಂದಿ ಸೋಲುವ ಭಟನೆ ತಾನೆನುತ ತೋಳನೆಗಗಿನ ಮುಷ್ಟಿಯಲಿ ದಂಬೋಳಿ ರವದಲ್ಲಿ ಚಡಿದು ತಿವಿದನು. ಬೀಳೆನುತ ಬೊಬ್ಬಿರಿದು ಬರ್ಗಿರ್ಮುಖ ಕುಲಾತಕನ ಕೇಳಿಲವೋ ಕಪಿರಾಜ.
ಬೇಕಾದಂತೆ ದೇಹವನ್ನು ಹಿಗ್ಗಿಸುವ ಕುಗ್ಗಿಸುವ ಸಾಮರ್ಥ್ಯ ಸುಗ್ರೀವಾದಿ ಕೆಲವು ಕಪಿಗಳಿಗಿತ್ತು, ಹನುಮಂತಾದಿಗಳಿಗೂ ಇತ್ತದು. ಕುಂಭಕರ್ಣ ಬೆಳೆದಂತೆ ತನ್ನ ದೇಹವನ್ನು ಬೆಳೆಸಿಕೊಂಡನಂತೆ ಸುಗ್ರೀವ. ಒಂದು ಬೆಟ್ಟದ ಮುಂದೆ ಮತ್ತೊಂದು ಪ್ರತಿ ಬೆಟ್ಟ ಬೆಳೆದು ನಿಂತಂತೆ ಕಂಡಿತಂತೆ. ಆ ಸಂದರ್ಭದಲ್ಲಿ ಕುಂಭಕರ್ಣನಿಗೆ ಸರಿ ಸಮಾನವಾಗಿ ಬೆಳೆದು ನಿಂತ. ಯಾಕೆಂದ್ರೆ ಎಲ್ಲ ಕಪಿ ಮುಖ್ಯರು ಸೋತು ಓಡ್ತಾ ಇದ್ದಾರೆ. ಹಾಗೆ ಪರಸ್ಪರ ಎರಡು ಬೆಟ್ಟ ಹೊಡೆದಾಡಿದಂತೆ ಕಾಣುತ್ತಾ ಇತ್ತು ಅಂತ ಇಲ್ಲಿ ತೊರವೆ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ. ಹಾಗೆ ಒಬ್ಬರಿಗೊಬ್ಬರು ತಾಗಿದ್ರಂತೆ. ಶಕ್ತಿಯಲ್ಲಿ ವಾಲಿಯೇ ಹೆಸರಾದವನು, ಆ ವಾಲಿಗೆ ಏನೇನು ಕಡಿಮೆ ಅಲ್ಲ ಸುಗ್ರೀವ. ವಾಲಿಯ ಮುಂದೆ ಸುಗ್ರೀವ ಅಲ್ಲ ಅಂತ ಬಿಟ್ರೆ ವಾಲಿಗೆ ಸರಿಸಮಾನ ವಿಕ್ರಮಿಯಾದವನು ಸುಗ್ರೀವ. ರಾಮ ತಲೆ ತೂಗಿದನಂತೆ, ಇವ ಕಾಳಗದ ರೀತಿಯಲ್ಲಿ ಶ್ರೇಷ್ಠ. ವಾಲಿಯೇ ಈ ವಾನರ ವಂಶದಲ್ಲಿ ಮಹಾಪರಾಕ್ರಮಿ. ಇವ ಇನ್ನೊಬ್ಬ ವಾಲಿಯ ತೆರನಾದಂತಹ ಸಾಮರ್ಥ್ಯವುಳ್ಳಂತಹ ವಾಲಿಯ ಸಹೋದರ. ನಾನು ಕಪಿರಾಜನೆಂಬುದನ್ನು ಕೇಳಿಲ್ವೋ ಅಂತ ಹೇಳ್ತಾನೆ ಕುಂಭಕರ್ಣನಿಗೆ. ನಾನು ಸುಗ್ರೀವನಿದ್ದೇನೆ, ವಾಲಿ ಸಹೋದರನಿದ್ದೇನೆ. ಭಾರಿ ಕಾಳಗದಲ್ಲಿ ಕೈಗುಂದಿ ಸೋಲುವ ವೀರ ಅಲ್ಲ ನಾನು. ಎಂತಹ ವಿಕ್ರಮಿಗಳನ್ನು ಹುಡಿ ಮಾಡುವ ಸಾಮರ್ಥ್ಯ ಉಂಟು. ಹಾಗೆ ತೋಳನ್ನು ಎತ್ತಿ ಗರ್ಜಿಸಿ ಮುಷ್ಟಿಯಿಂದ ಹೊಡಿತಾನೆ. ಕುಂಭಕರ್ಣದ ತಲೆ ನೆಲಕ್ಕೆ ಹಾರಿ ಬಿದ್ದನಂತೆ. ತಲೆಗೆ ಹೊಡೆತದಿಂದ, ಸುಗ್ರೀವನ ಹೊಡೆತದಿಂದ ಕುಂಭಶ್ರವಣ ಪ್ರಥಮ ಬಾರಿಗೆ ನೆಲದಲ್ಲಿ ಕೆಡ ಹಾಕ್ತಾನೆ ಅವನನ್ನು. ಅಲ್ಲಿ ಒಂದಷ್ಟು ನೆಲ ಕುಸಿದು ಹೋಯಿತು. ಇದೆಲ್ಲ ವರ್ಣನೆಗಳು ಆಗಾಗ ತೊರವೆ ಕೊಡ್ತಾ ಹೋಗ್ತಾನೆ ಈ ವರ್ಣನೆಗಳನ್ನು. ರಾಕ್ಷಸನ ಕೋಪದಿಂದ ಹಲ್ಲು ಕಚ್ಚಿದ, ಪುನಃ ಯುದ್ಧ ಮಾಡಿದ, ಹೊಡೆದಾಟ ನಡೀತಾ ಇತ್ತು. ಮಹಾಯುದ್ಧಕ್ಕೆ ಸಿಕ್ಕಿ ಸಾಯದೆ ಜೀವದಿಂದ ಬದುಕಿಕೊಂಡ್ರೆ ನೀನು ಹೋಗುವುದು ಒಳ್ಳೆಯದು, ಇಲ್ಲದೆ ನಿನ್ನನ್ನು ಕೊಲ್ತೇನೆ ಅಂತ ಕುಂಭಕರ್ಣ ಎಚ್ಚರಿಸ್ತಾನೆ. ಹಾಗೆ ಇಬ್ಬರಿಗೂ ಬಹಳ ದೊಡ್ಡ ಯುದ್ಧ ನಡೆಯಿತು. ಹನುಮಂತನದ್ದು ಏನು ಎಚ್ಚರಿಕೆಯೋ, ಅವನ ರಣಪರಾಕ್ರಮ ಎಂತಹದ್ದು. ಸುಗ್ರೀವನಿಗೆ ಅಪಾಯವಾಗದಂತೆ ರಭಸದಿಂದ ಬರುತ್ತಿದ್ದ ಮಹಾಯುಧವನ್ನು, ಆನೆಯ ಕಟ್ಟಿನ ಕೋಲನ್ನು ಕೈಯಿಂದ ಆತು ಹಿಡಿದುಕೊಂಡು ಪುಟ ನೆಗೆದ. ಒಂದು ದೊಡ್ಡ ಆಯುಧ ಇತ್ತು ಕುಂಭಕರ್ಣನ ಹತ್ರ, ಬ್ರಹ್ಮದೇವರು ಕೊಟ್ಟದ್ದು. ಆಯುಧವನ್ನು ಸುಗ್ರೀವನಿಗೆ ಪ್ರಯೋಗ ಮಾಡ್ತಾನೆ ಅವ ಕೊಲ್ಲಿಕ್ಕೆ. ಆದರೆ ಎಲ್ಲಿಂದಲೋ ಹಾರಿ ಬಂದ ಹನುಮಂತ ತನ್ನ ಮುಷ್ಟಿಯಿಂದ ಆಯುಧವನ್ನು ಹಿಡ್ಕೊಳ್ತಾನೆ ಅಂತೆ. ಸುಗ್ರೀವನನ್ನು ಬದುಕಿಸ್ತಾನೆ. ವಿಭೀಷಣ ಧಾವಿಸಿ ಬಂದು ಹನುಮಂತನ ಕೈಯನ್ನು ಹಿಡ್ಕೊಂಡನಂತೆ. ಹನುಮಂತ ಆ ಈಟಿಯನ್ನು ಹಿಡ್ಕೊಂಡದ್ದನ್ನು ಪುನಃ ಕುಂಭಶ್ರವಣನಿಗೆ ಎಸೆಯುವುದಕ್ಕೆ, ಅದರಿಂದಲೇ ಕುಂಭಶ್ರವಣನನ್ನು ಬಡಿದು ಕೊಲ್ಲಬೇಕು ಅಂತ ಆಲೋಚನೆ ಮಾಡ್ತಾನೆ ಹನುಮಂತ. ಹಾಗೆ ಎತ್ತಿ ಎಸೆಯುವಾಗ ವಿಭೀಷಣ ತಡೀತಾನೆ ಅಂತ ಕೇಳುವ, ಯಾಕೆ ವಿಭೀಷಣ ತಡೀತಾನೆ ಅಂತ. ಹಾರವಿಧಿ ಹನುಮಂತ ದೇವಗಿ ವಾರಿಜ ಪ್ರಿಯ ಕಳುಗಿದನು ಶ್ರುತಿ ಪೂರಮಯ ಸುಮನೋಹರದ ಮಣಿಖಚಿತ ಕುಂಡಲವಾ ತೀರಿದೆ ಮಹಾದಾಯುಧವು ಕಪಿವೀರ ನುಡಿದನೆಗೆನುತ ಹರಿತಂದಾರಣಾಂಗಣ ಭೀಮ ಕಿಡಿದನು ಭಾನುನಂದನನ ವಾರಿಜ ಪ್ರಿಯ ಕಳುಗಿದನು ಶ್ರುತಿ ಪೂರಮಯ ಸುಮನೋಗರದ ಮಣಿಖಚಿತ ಕುಂಡಲವ ಹನುಮಂತಗೆ ಯಾವ ಈಟಿಯೋ ಈ ಶೂಲದ ಆಕಾರದಂತ ಆಯುಧ ಏನುಂಟು, ಇದರಲ್ಲಿ ಬಹಳ ವಿಶೇಷ ಮಹಾತ್ಮೆ ಇದೆ ಅಂತ ಹೇಳ್ತಾನೆ ವಿಭೀಷಣ. ಬ್ರಹ್ಮದೇವರು ಕುಂಭಕರ್ಣನಿಗೆ ಆ 1000 ತಪಸ್ಸಿನಲ್ಲಿ ಕೊಟ್ಟಂತಹ ಆಯುಧ ಇದು. ವಿಶೇಷ ಮಹಿಮೆ ಇದೆ. ರಾವಣ, ವಿಭೀಷಣ, ಕುಂಭಶ್ರವಣ ಇವರು ಬಾಲ್ಯದಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. 10,000 ವರ್ಷದ ತಪಸ್ಸು ಇವರದ್ದು, ಈ ರಾಕ್ಷಸರುಗಳದ್ದು. ಒಂದೊಂದು 1000 ವರ್ಷ ಆಗುವಾಗ ರಾವಣನ ತನ್ನ ಒಂದೊಂದೇ ತಲೆಯನ್ನು ಕಡಿದು ಕೊಡುವಂತಹದ್ದು ಉಲ್ಲೇಖ ಇದೆ. 10ನೇ ತಲೆಯನ್ನು ಕಡಿಲಿಕ್ಕೆ ಹೊರಡುವಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗುವಂಥದ್ದು. 3 ಮಂದಿಯೂ 10,000 ವರ್ಷ ತಪಸ್ಸು ಮಾಡಿದ್ದಾರೆ.
ಈ ತಪಸ್ಸಿನ ಫಲವಾಗಿ ಇವರ ಸಿದ್ಧಿ, ಇವರ ಸಾಧನೆ, ಇವರ ಅನುಗ್ರಹ ಇವರಿಗೆ ಬ್ರಹ್ಮದೇವರು ಕೊಟ್ಟದ್ದು ಕಡಿಮೆ ಏನಲ್ಲ. ಅದು ಕೋಟಿ ವರ್ಷದ ಆಯುಷ್ಯವನ್ನು ರಾವಣನಿಗೆ ಕೊಟ್ಟಿದ್ದಾನೆ. ಇಂತಹದ್ದು ಅವನ ತಲೆಯನ್ನು ಕಡಿದ್ರೆ ಮತ್ತೆ ಚಿಗುರುವಂತಹ ವಿಶೇಷ ಅನುಗ್ರಹ ಉಂಟು. ತಾನು ಬಯಸಿದ ರೂಪಧಾರಣೆ ಉಂಟು ಅವನಿಗೆ. ಬಯಸಿದಲ್ಲಿಗೆ ಹೋಗ್ಲಿಕ್ಕಾಗ್ತದೆ ರಾವಣನಿಗೆ. ಮಹಾಮಾಯಾವಿಗಳು ಇವರು. ವಿಭೀಷಣನು ಮಾಯೆಯಲ್ಲಿ ಕಡಿಮೆ ಏನಲ್ಲ ರಾವಣನಿಗಿಂತ. ಅದು ಇಂತಹ ಮಾಯಾವಿದ್ಯೆಗಳು ಇವರ ಹತ್ರ ಬಹಳ ಇದೆ. ಕುಂಭಶ್ರವಣನಿಗೂ ಅಂತಹ ಆಯುಧಗಳು ಸಿಕ್ಕಿದೆ ಬ್ರಹ್ಮದೇವರ ಅನುಗ್ರಹದಿಂದ. ಆದರೆ ವಿಭೀಷಣನಿಗೆ ಸಿಕ್ಕಿದಂತಹ ವರದಲ್ಲಿ ವಿಶಿಷ್ಟವಾದದ್ದಿದೆ. ಅವ ಬೇರೆ ಏನನ್ನು ಕೇಳಲಿಲ್ಲ, ನನಗೆ ಸದಾ ಧರ್ಮದಲ್ಲಿ ಆಸಕ್ತಿ ಇರುವಂತಹ ವರ. ಎಲ್ಲಿ ಧರ್ಮ ಇದೆ, ಎಲ್ಲಿ ಸೌಶೀಲ್ಯ ಇದೆ, ಎಲ್ಲಿ ನೀತಿ ಇದೆ, ಅಲ್ಲಿ ನನಗೆ ಸದಾ ಮನಸ್ಸು, ಬುದ್ಧಿ, ವಿವೇಕ ಇರಬೇಕಾದ್ದು ಮುಖ್ಯ ಬ್ರಹ್ಮದೇವರೇ. ನನಗೆ ಬೇರೆ ಯಾವುದು ಬೇಡ. ಯಾರಲ್ಲಿ ಧಾರ್ಮಿಕತೆ, ಯಾರಲ್ಲಿ ಸೌಶೀಲ್ಯದ ಗುಣಗಳು, ಯಾರಲ್ಲಿ ನೀತಿ, ಯಾರಲ್ಲಿ ಸತ್ಯಧರ್ಮ, ಯಾರಲ್ಲಿ ನ್ಯಾಯ, ಇಂಥವನು ಪ್ರಪಂಚಕ್ಕೆ ಬೇಕು. ಆ ವರವನ್ನು ವಿಭೀಷಣ ಕೇಳಿದ ಕಾರಣ ನೀನು ಚಿರಂಜೀವಿಯಾಗು, ನೀನು ಧರ್ಮಾತ್ಮ. ಪ್ರಪಂಚದಲ್ಲಿ ದುರಾತ್ಮನಿಗೆ ಚಿರಂಜೀವತ್ವ ಅಲ್ಲ, ಅವನಿಗೆ ಅಧಿಕ ಆಯುಷ್ಯ ಅಲ್ಲ, ಅವ ಅಲ್ಪಾಯುಷ್ಯ ಆಗಬೇಕು. ಅಧಿಕ ಆಯುಷ್ಯ ಆಗಬೇಕಾದ್ದು ಯಾರಿಗೆ? ಧರ್ಮಾತ್ಮನಿಗೆ ಆಗಬೇಕಾದ್ದು. ಈ ಸಂದೇಶವನ್ನು ಬ್ರಹ್ಮದೇವರ ವರ ಕೊಡುವುದರಲ್ಲಿ ತೋರಿಸ್ತಾರೆ ಜಗತ್ತಿಗೆ. ವಿಭೀಷಣ ಕೇಳಿದ್ದಲ್ಲ ನಾನು ಚಿರಂಜೀವಿ ಆಗಬೇಕು ಅಂತ. ಸದಾ ಧರ್ಮದಲ್ಲಿ ಆಸಕ್ತನಾಗುವಂತಹ, ನನ್ನ ಬುದ್ಧಿ, ನನ್ನ ವಿವೇಕ ಸದಾ ಧರ್ಮದಲ್ಲಿ ಜಾಗೃತ ಆಗುವಂತಹ ವರ ಕೊಡು ಸ್ವಾಮಿ, ನನಗೆ ಬೇರೆ ಯಾವುದು ಬೇಡ. ಇದರಿಂದ ಸಂತೋಷಪಟ್ಟು ಬ್ರಹ್ಮದೇವರು ವಿಭೀಷಣನಿಗೆ ಕೊಡುವಂತಹದ್ದು. ಅಂತಹ ವಿಭೀಷಣ ರಾಮ ಪಕ್ಷಕ್ಕೆ ಬಂದಿದ್ದಾನೆ ಅಂದರೆ ಅವ ಧಾರ್ಮಿಕನಿದ್ದಾನೆ, ಶೀಲವಂತನಿದ್ದಾನೆ, ಗುಣವಂತನಿದ್ದಾನೆ, ಸತ್ಯವಂತನಿದ್ದಾನೆ, ವಿವೇಕಿ ಇದ್ದಾನೆ ಎನ್ನುವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅವ ಹೇಳ್ತಾನೆ ಹನುಮಂತನ ಹತ್ರ, ನೀನು ಯಾವ ಕುಂಭಕರ್ಣನ ಆಯುಧ ಯಾವುದನ್ನು ಅವ ಸುಗ್ರೀವನಿಗೆ ಎಸೆಯುವಾಗ ಬಂದು ಹಿಡ್ಕೊಂಡಿಯಲ್ಲ, ಅದನ್ನೀಗ ಪುನಃ ಕುಂಭಕರ್ಣನಿಗೆ ಹೊಡಿತಿ ಅಂತ ನೀನು ಹಿಡ್ಕೊಂಡಿದ್ದಿ. ಹೊಡಿಬೇಡ. ನೀನು ಹೊಡೆದ್ರೆ ಏನಾಗ್ತದೆ? ನೀ ಸತ್ತೋಗ್ತೀಯ, ನೀನು ಸತ್ತೋದೆ. ಅವನಿಗೆ ವಿಶೇಷವಾದಂಥ ವರ ಬ್ರಹ್ಮದೇವರಿಗೆ ಉಂಟಂತೆ. ನೀನು ಯಾರಿಗೆ ಈ ಆಯುಧವನ್ನು ಎಸೀತೀಯೋ ಅವ ಇದನ್ನು ಹಿಡ್ಕೊಂಡು ಪುನಃ ನಿನಗೆ ಘಾತಿಸುವುದಕ್ಕೆ ಹೊಡೆದ್ರೆ ಆ ಹೊಡೆದವನ ತಲೆ ನೆಲಕ್ಕೆ ಬೀಳುತ್ತದೆ, ಅದು 1000 ಹೋಳಾಗ್ತದೆ ಅಂತ ಬ್ರಹ್ಮದೇವರ ವರ ಉಂಟು ಅಂತ ಹೇಳ್ತಾನೆ. ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಜಯದ್ರಥನ ತಲೆಯನ್ನು ಹಾರಿಸ್ತಾನೆ ಅರ್ಜುನ. ಆ ತಲೆ ಜಯದ್ರಥನ ಅಪ್ಪನ ಕೈಗೆ ಹೋಗಿ ಬೀಳುತ್ತದೆ. ಕೃಷ್ಣ ಮಾಯೆಯ ಮೂಲಕವಾಗಿ ಅವನಿಗೆ ಹಾರಿಸುವಂತಹದ್ದು. ಅಂದ್ರೆ ಅವನಿಗೆ ಹೇಗೆ ಅಂದ್ರೆ, ನಿನ್ನ ಮಗನ ತಲೆಯನ್ನು ಯಾರು ನೆಲಕ್ಕೆ ಹಾಕ್ತಾನೆ ಅವನ ತಲೆ 1000 ಹೋಳಾಗ್ಲಿ. ಹಾಗಣ್ಣ ಜಯದ್ರಥನ ತಲೆ ಅಪ್ಪನ ಕೈಗೆ ಹೋಗಿ ಬೀಳ್ತದೆ. ಅವ ಯುದ್ಧ ಭೂಮಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಮಗನ ತಲೆ ಕಂಡ ತಕ್ಷಣ ಕೈ ಚೆಲ್ತಾನೆ. ಅವಾಗ ಸೈಂಧವನ ಅಪ್ಪನ ತಲೆಯು 1000 ಹೋಳಾಗಿ ಹೋಗ್ತದೆ. ಇಂತಹ ವರಗಳು ಅನೇಕ ಸಲ ಅವರಿಗೆ ಮಾರಕ ಆಗುವಂತಹದ್ದು. ಹಾಗೆ ಹನುಮಂತ ದೇವ ಮೆಚ್ಚಿಕೊಂಡು, ಓ ಬ್ರಹ್ಮನ ವರವು, ಹಾಗಾದ್ರೆ ನಾನು ಪರೀಕ್ಷೆ ಮಾಡುವ ಸಂಗತಿ ಇಲ್ಲ, ಬ್ರಹ್ಮನನ್ನು ಗೌರವಿಸಬೇಕಾದ್ದು ಮುಖ್ಯ. ಉದಾಹರಣೆಗೆ ಸೀತಾನ್ವೇಷಣೆಗೆ ಹೋಗಿ ವನಭಂಗ ಮಾಡಿದಂತಹ ಹನುಮಂತನನ್ನು ಇಂದ್ರಜಿತ್ತು ಬ್ರಹ್ಮಾಸ್ತ್ರದಿಂದ ಬಂಧಿಸ್ತಾನೆ. ತೊರವೆಯಲ್ಲಿ ಉಲ್ಲೇಖ ಇದೆ, ಹಿಂದೆ ನಾವು ಅದನ್ನು ಹೇಳಿದ್ದೇವೆ ಸಂಚಿಕೆಯಲ್ಲಿ. ಆ ಬ್ರಹ್ಮಾಸ್ತ್ರ ಬರುವಾಗ ಬ್ರಹ್ಮದೇವರು ಆಕಾಶ ಮಾರ್ಗದಲ್ಲಿ ನಿಂತು ಹನುಮಂತನಿಗೆ ಕೈ ಮುಗಿದನಂತೆ. ಹನುಮಂತ ನೋಡಿದನಂತೆ. ಹೇಗೆ ಬ್ರಹ್ಮದೇವರು ಹೇಳಿದನಂತೆ, ಇದು ಬ್ರಹ್ಮಾಸ್ತ್ರ ಪುಣ್ಯಾತ್ಮ, ನನ್ನ ಮರ್ಯಾದೆ ಉಳಿಸು. ನಿನಗದನ್ನು ಬಂಧನ ಇಲ್ಲ, ಅಥವಾ ಬ್ರಹ್ಮಾಸ್ತ್ರವನ್ನು ಮೀರಿ ನೀನು ಹೋಗಬಹುದು, ಆದರೆ ಬ್ರಹ್ಮಾಸ್ತ್ರಕ್ಕೊಂದು ಗೌರವ ಇಲ್ವೋ, ಹಾಗೆ ನನ್ನನ್ನು ನೀನು ಗೌರವಿಸಬೇಕು. ಹೌದಾ, ಆಯ್ತು. ಹನುಮಂತ ಬ್ರಹ್ಮಾಸ್ತ್ರಕ್ಕೆ ಮೈಗೊಟ್ಟ, ಮುದುಡಿ ಬಿದ್ದ ಅಂತ ತೊರವೆ ಉಲ್ಲೇಖ ಮಾಡಿದ್ದಾನೆ. ಅದೇ ರೀತಿ ಇಲ್ಲಿ ಬ್ರಹ್ಮ ಆಕಾಶ ಮಾರ್ಗದಲ್ಲಿ ನಿಂತನಂತೆ. ಸುಂದರವಾದ ರತ್ನ ಖಚಿತ ಕಿವಿ ಆಭರಣವನ್ನು ಬ್ರಹ್ಮದೇವರು ಹನುಮಂತನಿಗೆ ಕಳುಹಿಸಿಕೊಟ್ರಂತೆ. ನೀನು ವಿಭೀಷಣ ಹೇಳಿದ ಮಾತನ್ನು ಉಳಿಸಿದಿ, ಆ ಕಟಾರಿಯನ್ನು ನೀನು ಹಿಂದೆ ಬಿಸಾಡಲಿಲ್ಲ. ಯಾಕೆ ಬಿಸಾಡಲಿಲ್ಲ? ಇದು ಯಾಕೆ ಬ್ರಹ್ಮದೇವರು ಹನುಮಂತನಿಗೆ ಉಡುಗೊರೆ ಕೊಟ್ಟರು? ಒಂದು ವೇಳೆ ಹನುಮಂತ ಕುಂಭಕರ್ಣನಿಗೆ ಅದನ್ನು ಎಸೆಯುತ್ತಿದ್ರೆ ಹನುಮಂತ ಸಾಯ್ತಿರ್ಲಿಲ್ಲ. ಯಾಕೆ ಸಾಯ್ತಿರ್ಲಿಲ್ಲ? ಅವನಿಗೆ ಮುಂದಿನ ಕಲ್ಪಕ್ಕೆ ಬ್ರಹ್ಮಪಟ್ಟ ಸಿಕ್ಕಿದೆ. ದೇವೇಂದ್ರನ ವಜ್ರಾಘಾತದಿಂದ ಬಾಲ್ಯದಲ್ಲಿ ಬಿದ್ದಂತಹ ಹನುಮಂತ, ಅವನಿಗೆ
ಬ್ರಹ್ಮದೇವರು, ಶಿವದೇವರು, ಇಂದ್ರಾದಿ ದೇವತೆಗಳ ಅನುಗ್ರಹ ಮಾಡಿದರು. ಅವ ಬೆಂಕಿಯಿಂದ ಸುಡುವುದಿಲ್ಲ, ನೀರಿನಲ್ಲಿ ನೆನೆಯುವುದಿಲ್ಲ, ಗಾಳಿಯಿಂದ ಒಣಗುವುದಿಲ್ಲ. ಇಂದ್ರನ ವಜ್ರಾಯುಧ, ಶಿವದೇವರ ತ್ರಿಶೂಲ ಅಥವಾ ಯಮನ ಏನು ದಂಡ ಇದೆ ಅದು ಹನುಮಂತನಿಗೆ ಘಾತವನ್ನು ಮಾಡುವುದಿಲ್ಲ. ಯಾವ ಆಯುಧದಿಂದಲೂ ಹನುಮಂತನಿಗೆ ಏನೂ ಆಗುವುದಿಲ್ಲ. ಆ ಕಾರಣದಿಂದ ಬ್ರಹ್ಮದೇವರ ವರ ಏನುಂಟು ಅದು ಸುಳ್ಳಾಗ್ತದೆ. ಅದು ಸುಳ್ಳಾಗುವ ಕಾರಣ ವಿಭೀಷಣ ಹೇಳಿದ ಮಾತಿನಂತೆ ಹನುಮಂತ ಅದನ್ನು ಕೈಬಿಟ್ಟ. ಬೇಡ, ನೀ ಹೇಳಿದೆಯ ವಿಭೀಷಣ, ಬೇಡ ಬೇಡ ನಾನೇ. ಅದಕ್ಕೆ ಬ್ರಹ್ಮದೇವ ನನ್ನ ವರವನ್ನು ನೀನು ಗೌರವಿಸಿದಿ, ನನ್ನ ವರದ ಮಹಿಮೆ ಉಳಿಯಿತು, ಅದಕ್ಕಾಗಿ ನಿನಗೆ ವಿಶೇಷವಾದಂತಹ ಆಭರಣವನ್ನು, ಕಿವಿಯ ಓಲೆಯನ್ನು ಬ್ರಹ್ಮದೇವರು ಕಳುಹಿಸಿದ್ರು ಅಂತ ತೊರವೆ ಬಹಳ ಸೊಗಸಾಗಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾನೆ. ಆ ಮಹಾ ಆಯುಧ ನಾಶ ಹೊಂದಿತೆ, ಆ ಆಯುಧ ವ್ಯರ್ಥವಾಗಿ ಹೋಯಿತು, ಭ್ರಷ್ಟವಾಗಿ ಹೋಯಿತು. ಇದರಿಂದ ಕುಂಭಕರ್ಣ ಓಡಿ ಬಂದನಂತೆ. ಅವ ಸುಗ್ರೀವನನ್ನು ಹಿಡ್ಕೊಂಡನಂತೆ. ಆ ಸಂದರ್ಭದಲ್ಲಿ ಇವ ಆಯುಧವನ್ನು ಚೆಲ್ಲಿದನಲ್ಲ, ಆ ಆಯುಧ ಇನ್ನು ಏನು ಮಾಡುವುದಿಲ್ವಲ್ಲ, ಹಾಗೆ ಹಿಡ್ಕೊಂಡು ತನ್ನ ಕಂಕುಳಲ್ಲಿ ಅಮುಕಿದನಂತೆ. ಇವ ಹಿಡ್ಕೊಂಡವನನ್ನು ಅವಕ್ಕೆ ಹಿಡ್ಕೊಂಡಂತೆ. ಸುಗ್ರೀವ ಸಿಲುಕಿಕೊಂಡ. ವಾನರ ವಂಶವೆಂಬಂತಹ ಕಮಲ ಸೂರ್ಯ ಕಪ್ಪು ದೇಹ ಕುಂಭಕರ್ಣನ ಕಂಕುಳಲ್ಲಿ ಸುಗ್ರೀವ ಸಿಲುಕಿಕೊಂಡ. ಕತ್ತಲೆಯ ಕೈಗೆ ಸಿಕ್ಕಿದ ರಾಮನು ಹನುಮಂತನನ್ನು, ಲಕ್ಷ್ಮಣನನ್ನು ರಾಮ ನೋಡ್ತಾನೆ. ಸುಗ್ರೀವ ಸಿಕ್ಕಿ ಹೋದನಲ್ಲ ಈ ರಾಕ್ಷಸನ ಕೈಯಲ್ಲಿ, ಅವನ ಕಂಕುಳಲ್ಲಿ, ಏನು ಮಾಡೋದಪ್ಪ, ಇನ್ನು ಏನಾಗ್ತದಪ್ಪ ಅಂತ ನೋಡಿದನಂತೆ. ಈ ಸಂದರ್ಭದಲ್ಲಿ ನೋಡ ಏನಾಯ್ತು ಅಂತ. ಸಡಿಲವಾದುದು ಕಂಕುಳಿನ ಕೈಯೊಡೆ ಕಪೀಂದ್ರಂ ಗೊಯ್ಯನ ಸುರನ ಕೆಡಗಿನಲಿ ಕೈಯೂರಿ ಕುಳ್ಳಿದ ನೊತ್ತಿ ನೆತ್ತಿಯಲಿ ಕೊಡಗಿವಿಯ ನೆರಡೆರಡು ಕೈಯಲಿ ಹಿಡಿದು ನಾಸ್ಯದಂತದ ಲಡಸಿ ಹಾರಿದ ನಭ್ರತಳ ಕಂಬೋದನಾದದಲ್ಲಿ ಸಡಿಲವಾದುದು ಕಂಕೊಳಿನ ಕೈಯೊಡೆ ಕಪೀಂದ್ರಂ ಗೊಯ್ಯಲ ಸುರನ ಕುಂಭಶ್ರವಣನ ಕಂಕುಳಲ್ಲಿ ಸಿಲುಕಿಕೊಂಡಂತಹ ಸುಗ್ರೀವ ಬಹಳ ಆತಂಕ ಆಯಿತು ರಘುವರನಿಗೆ. ಸುಗ್ರೀವನಿಗೆ ಏನಾಗ್ತದೋ, ನನ್ನ ಒಬ್ಬ ಸ್ನೇಹಿತನ ನಾನು ಕಳ್ಕೊಳ್ಬೇಕಾಗ್ತದೋ ಅಂತ ಖಂಡಿತಂತೆ. ವಾನರ ವಂಶವೆಂಬಂತಹ ಕಮಲಗಳ ಸೂರ್ಯನ ಒಂದು ರೀತಿಯ ಅಸ್ತಮಾನವೋ ಹೇಗೆ ಇದು ಅಂತ ಕವಿ ಹೇಳ್ತಾನೆ ಇಲ್ಲಿ. ಪರಸ್ಪರ ಮುಷ್ಟಿಯೇಟಿನಿಂದ ಹೊಡ್ಕೊಂಡನಂತೆ ಈ ಕಪಿ ಕಂಕುಳಲ್ಲಿದ್ದರೂ ಈ ಕುಂಭಕರ್ಣ ಎದೆಗೆ ಹೊಡೆದನಂತೆ, ಬಡದನಂತೆ. ಆದರೆ ಬೇರೆ ಬೇರೆ ಯುದ್ಧದ ಶೌರ್ಯಗಳನ್ನು ಪ್ರದರ್ಶಿಸಬೇಡಿ ಹೇಳ್ತಾನೆ ಕುಂಭಕರ್ಣ. ನೀವು ಯಾವ ಯುದ್ಧವನ್ನು ಪ್ರದರ್ಶಿಸೋದು ಬೇಡ ಇವತ್ತು ನನ್ನ ಮೇಲೆ. ಇವತ್ತಿನ ದಿವಸ ನನ್ನದಿದು. ವಿಜಯಲಕ್ಷ್ಮಿಗೆ ಈ ದಿನದ ಪ್ರಿಯನು ಸಿಕ್ಕಿದನು ಅಂತ ಹೇಳ್ತಾನೆ. ಆ ಕಾರಣದಿಂದ ನಗೆಗಾರರಿಗೆ ಒಳ್ಳೆಯ ಪ್ರಸಂಗ. ಮೆಲ್ಲ ಕುಂಭಕರ್ಣನ ಕಂಕುಳಲ್ಲಿದ್ದ ಸುಗ್ರೀವ ಸಂದೇಶ ಹೇಳ್ತಾನೆ ಕಪಿಗಳಿಗೆ. ನೀವು ಕಳಗಳಗೊಳ್ಳಬೇಡಿ. ಒಂದು ರೀತಿಯಿಂದ ಕುಂಭಕರ್ಣ ತನ್ನ ಗೆಲುವಿನ ನಗೆಯಲ್ಲಿದ್ದಾನೆ, ಬೊಬ್ಬೆಯಲ್ಲಿ. ಆ ಸಂದರ್ಭದಲ್ಲಿಯೂ ಕಂಕುಳಲ್ಲಿ ಸಿಲುಕಿಕೊಂಡಂತಹ ಸುಗ್ರೀವ ಹೇಳ್ತಾನೆ, ನಗೆಗಾರಿಗರಿಗೆ ಒಳ್ಳೆಯ ಸಂಗತಿ ಇದು. ನಗಾಡುವವರಿಗೆ ನೀವೇನು ಭೀತರಾಗಬೇಡಿ. ಅರ್ಧ ಗಳಿಗೆಯಲ್ಲಿ ನಾನು ಏನು ಮಾಡ್ತೇನೆ ಅಂತ ನೀವು ನೋಡಿ, ನೀವು ನನಗೆ ಬೇಕಾಗಿ ಆತಂಕ ಪಡಬೇಡಿ ಅಂತ ಅವ ಹೇಳಿದ. ಗುಪ್ತ ಪ್ರಕಟೆ ಮಾಡಿದನಂತೆ. ಕಣ್ಣ ಚೇಷ್ಟೆಯಿಂದ, ಕೈ ಸನ್ನೆಯಿಂದ ಅವ ತೋರಿಸಿದನಂತೆ. ಹನುಮಂತ ಲಕ್ಷ್ಮಣರನ್ನು ಸುಗ್ರೀವ ಸಮಾಧಾನ ಪಡಿಸಿದನಂತೆ ತನ್ನ ಕೈಗಳಿಂದ. ಸುಮ್ಮನೆ ಕೂತ್ಕೊಳ್ಳಿ, ನೀವು ಗಡಿಬಿಡಿ ಮಾಡಬೇಡಿ, ನನಗೆ ಏನೂ ಆಗೋದಿಲ್ಲ. ಇಂದಿನ ಕದನವನ್ನು ಗೆದ್ದ ಯಾರಿದ್ದಾನೆ ಇವ ರಾಕ್ಷಸ, ಇನ್ನು ಉಳಿದ ಕೆಲಸ ನಮಗೆ ನಾಳೆಗೆ. ಕುಂಭಕರ್ಣ ಹೇಳಿದಂತ ಗೆಲುವು ನಮಗೆ ಬಂದಾಯಿತು, ನಾಳೆ ನಾವು ಸಮಗ್ರ ರಾಮಸೇನೆಯ ಮೇಲೆ ಗೆಲುವು ಸಾಧಿಸ್ತೇವೆ. ಹಾಗೆ ಲಂಕಾ ನಗರವನ್ನು ಪ್ರವೇಶ ಮಾಡಿದರು. ಸುಗ್ರೀವನನ್ನು ಅಮುಕಿಕೊಂಡು ಕಂಕುಳಲ್ಲಿ ನಗರ ಪ್ರವೇಶ ಮಾಡ್ತಾನೆ ಕುಂಭಶ್ರವಣ. ಬೇರಿಗಳು ಮೊಳಗಿದವು, ಬಾವುಟಗಳು ಹಾರಾಡಿದವು, ಕಲಶ ಕನ್ನಡಿ ಹಿಡಿದಂತಹ ಅಲ್ಲಿ
ರಾಕ್ಷಸ ಸ್ತ್ರೀ ಸಂದೋಹ ತರುಣಿಯರು ಬಹಳ ಸಂಭ್ರಮದಿಂದ ಇವನನ್ನು ಸ್ವಾಗತ ಮಾಡಿದ್ರಂತೆ ಇಲ್ಲಿ. ಹಾಗೆ ಮತ್ತು ಭರಿಸುವಂತಹ ಮದ್ಯವನ್ನು ಕೊಡಿಸಿದ್ರಂತೆ. ಬಹಳ ದೋಷ ಇದು. ನಾವು ಅನೇಕ ಸಲ ಸಂಭ್ರಮಾಚರಣೆಯಲ್ಲಿ ಈ ಮದ್ಯಪಾನದಿಂದ ಮೈ ಮರೆವು ಬಂದು ಹೋಗ್ತದೆ ನಮಗೆ. ಅದೇ ಮೈ ಮರೆವು ಈ ರಾಕ್ಷಸರಲ್ಲಿ ನಡೆಯಿತು. ಮತ್ತು ಭರಿಸುವಂತಹದ್ದು. ಆ ಕುಂಭಕರ್ಣನು ಕಂಕುಳಲ್ಲಿದ್ದ ಕಪಿಚಕ್ರವರ್ತಿ ಸುಗ್ರೀವನನ್ನು ಮರೆತೋಯ್ತಂತೆ. ಅವನಿಗೆ ಸ್ವಲ್ಪ ಇದು ಹಾಕಿದ ಮದ್ಯಪಾನ. ರಾಕ್ಷಸರು ಮದ್ಯಪಾನ ಹಾಕುವುದಂದ್ರೆ ಕೊಡಪಾನ ಗಟ್ಟಲೆ ಕುಡಿಯುವುದು, ಕಟಾರ ಗಟ್ಟಲೆ ಕುಡಿಯುವುದು. ಏನು ಇಷ್ಟು ಅಷ್ಟು ಅಷ್ಟಲ್ಲ, ತಲೆಗೆ ಹೊಯ್ಕೊಳ್ಳುವುದೇ. ಸುಗ್ರೀವ ಕಂಕುಳಲ್ಲಿದ್ದಾರೆ ಅಂತಲೇ ಮರೆತೋಯ್ತು ಅವನಿಗೆ. ಈ ಸಂಭ್ರಮ, ರಾಕ್ಷಸ ಸ್ತ್ರೀಯರು, ಇವರ ಮೆರವಣಿಗೆ, ಇವರ ಜಯಬೇರಿ ಬೊಬ್ಬೆಯಲ್ಲಿ ಇದನ್ನು ಕಾಯ್ತಾ ಇದ್ದ. ಸುಗ್ರೀವನಿಗೆ ಗೊತ್ತುಂಟು ಇವುಗಳು ಸಂತೋಷದಲ್ಲಿ ಮೈ ಮರೆಯು ಬರ್ತದೆ. ಹಾಗೆ ಅವರು ಸೂಚನೆ ಮಾಡಿದ್ದು ಹನುಮಂತನಿಗೆ, ಲಕ್ಷ್ಮಣನಿಗೆ, ನೀವು ಹೆದರಬೇಡಿ, ನನ್ನನ್ನು ಕಾಪಾಡಲಿಕ್ಕೆ ನೀವು ಬೇಡ, ನಾನು ಹೇಗೆ ಬದುಕಿ ಬರ್ತೇನೆ ಅಂತ ನಿಮಗೆ ಹೇಳಿ. ಯಾಕಂದ್ರೆ ಕಪಿ ಚಪಲ, ಅವರಿಗೆ ಚೇಷ್ಟೆ ಗೊತ್ತುಂಟು. ಕುಂಭಕರ್ಣನ ಕಂಕುಳಿನ ಹಿಡಿತ ಸಡಿಲವಾಯಿತಂತೆ. ಇವ ಅಮಲೇರಿದಾಗ ಮೈಯ ಮೇಲಿನ ಪ್ರಜ್ಞೆಯೇ ಮರೆತೋಯ್ತು. ಈ ಸುಗ್ರೀವನನ್ನು ಅಮುಕಿಕೊಂಡಿದ್ದೇನೆ ಎಂದು ಗೊತ್ತಾಯಿತು. ಅದೇ ಹೊತ್ತನ್ನು ಸುಗ್ರೀವ ಕಾಯ್ತಾ ಇದ್ದ, ಇವ ಎಷ್ಟೊತ್ತಿಗೆ ಕುಣಿತಾರೆ ನೋಡ್ತಾನೆ ಅಂತ. ಹಾಗೆ ಕಂಕುಳ ಸಡಿಲವಾಯಿತು. ಕುಂಭಕರ್ಣನ ಹೆಕ್ಕತ್ತಿನ ಮೇಲೆ ಅವನ ಈ ಏನುಂಟು ಕಂಠದ ಪ್ರಮಾಣ ಕತ್ತು ಇಲ್ಲಿ ಕೈ ಊರಿದಂತೆ ಅವ ಅದನ್ನು ಊರಿ ನೆಗೆದು ನೆತ್ತಿಯ ಮೇಲೆ ಹೋಗಿ ಕುಳಿತನಂತೆ, ಕುಂಭಕರ್ಣನ ತಲೆಯ ಮೇಲೆ. ಇವನಿಗೆ ಅಮಲಿನಲ್ಲಿ ಮದ್ಯಪಾನ ಮಾಡಿದ್ದಲ್ಲಿ ಅವ ಎಲ್ಲಿ ಕೂತಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ, ತಲೆ ಬುಡ ಗೊತ್ತಾಗ್ಲಿಲ್ಲ. ಅವ ತಲೆ ಮುಡ್ತಾನೆ, ಆಚೆ ಮಾಡಿದ ಈಚೆ ಮಾಡ, ಬಹಳ ಸೊಗಸಾಗಿ ಹೇಳ್ತಾನೆ. ಅವನ ಕೊಡದಂತಿದ್ದ ಕಿವಿ ಆ ಎರಡೂ ಕಿವಿಯಲ್ಲಿ ಹಿಡಿದನಂತೆ. ತಲೆಯಲ್ಲಿ ಕೂತವ ಎರಡೂ ಕಿವಿಯಲ್ಲಿ ಹಿಡಿದು ಮುಖದ ಮುಂದೆ ಬಾಗಿ ಅವನ ಮೂಗನ್ನು ಗಟ್ಟಿ ಕಚ್ಚಿದನಂತೆ ಕಪಿ ಸುಗ್ರೀವ. ಹಾಗೆ ಮೂಗನ್ನು ಕಚ್ಚಿ ಅವನ ಹಿಡಿದು ಬಾಯೊಳಗೆ ಕಚ್ಚಿ ಹಾರಿ ಹೋದನಂತೆ ಸುಗ್ರೀವ. ನೆಗೆದನಂತೆ, ಆಕಾಶ ಮಾರ್ಗಕ್ಕೆ ನೆಗೆದನಂತೆ. ಹಾಗೆ ಹಲ್ಲುಗಳ ಸಂಧಿಗೆ ಗುಡುಗಿನಂತೆ ಶಬ್ದ ಮಾಡಿದನಂತೆ, ಆಕಾಶಕ್ಕೆ ಹಾರಿದ. ಹಾಗೆ ಕುಂಭಕರ್ಣನ ಎದುರುಗೊಂಡ ಸ್ತ್ರೀಯರೇ ಹೆದರಿದ್ರು. ಇಲ್ಲಿ ರಕ್ತ ಮಾಲೆ ಮಾಲೆಯಾಗಿ ಹರಿಯುತ್ತದೆ. ಇವ ಗೆದ್ದು ಬಂದದ್ದು ಹೇಳ್ತಾನೆ. ಈಗ ಮುಖದಲ್ಲಿ ಮೂಗು ಹೋಯಿತು. ಈ ರಾಕ್ಷಸರಿಗೆ ಇದ್ದದ್ದೇ ಹಾಗೆ, ಇವರಿಗೊಂದು ಎಲ್ಲರಿಗೂ ಮೂಗು ಹೋಗಲಿಲ್ಲ. ರಾಮನನ್ನು ಎದುರಿಸಿದವನಿಗೆ ಅಂತ ಅವರು ನಗೆಯಾಡಿದರಂತೆ. ಹನುಮಂತ ಧಾವಿಸಿ ಭೀತಿಯಿಂದ ಪಟ್ಟಣದ ಜನರು ಕಳವಳಗೊಂಡರಂತೆ. ಸುಗ್ರೀವ, ಹನುಮಂತ, ಲಕ್ಷ್ಮಣ ಸಂತೋಷವಾದ. ಇವ ಓಡಿ ಬಂದ, ರಾಮನ ಪಾದಕ್ಕೆ ಬಿದ್ದ ಸುಗ್ರೀವ. ಸ್ವಾಮಿ, ನಾ ಬಂದಿದ್ದೇನೆ. ಎಂತ ಪುಣ್ಯಾತ್ಮ ನೀನು. ಇದೆಂತದ್ದು ಬಾಯಲ್ಲಿ ರಕ್ತ, ಏನಾಯ್ತು? ಇಲ್ಲ, ಅದು ಅವನ ಮೂಗು ಕಚ್ಚಿಕೊಂಡು ಬಂದಿದ್ದಾನೆ ಅಂತ. ಹಾಗೆ ಕುಂಭಕರ್ಣನ ಮೂಗನ್ನು ಕಚ್ಚಿ ಆ ದಿವಸದ ಜಯಬೇರಿಯನ್ನು ಸಾಧಿಸ್ತಾರೆ. ನೋಡೋಣ ಏನಾಯ್ತು ಸಂಭ್ರಮ ಅಂತ. ತಡೆದು ಗೆದ್ದವರಿಲ್ಲ, ನಾಚಿಗೆ ಗೆಡಿಸಿದವರಿಲ್ಲಿ ನೆಲೆಗೆ ಕೈ ಬಿಡಿದುದಿಲ್ಲ ಅಪಜಯನಿ ತಂಬಿನಿ ನಮ್ಮ ನಾಜಿಯಲ್ಲಿ ಸುಡು ಬದುಕ ಸಾಕಿನ್ನು ಸುಡು ಬದುಕ ಸಾಕಿನ್ನು ಹರಣವ ಪಿಡಿಯುವುದನುಚಿತವೆಂದು ಕದನದ ಕಡುಪಿನಲ್ಲಿ ಕಲಿ ಕುಂಭಕರ್ಣನು ಬಂದನ ಹವಕೆ ಬಂದ. ಬಹಳ ಸೊಗಸೇನು ಅಂದ್ರೆ ಇವ ಹಾರಿ ಹೋದದ್ದೇ ಕುಂಭಕರ್ಣನಿಗೆ ಗೊತ್ತಾಗ್ಲಿಲ್ಲ. ಈ ಮದ್ಯಪಾನದ ಅಮಲಿನಲ್ಲಿ ಇವ ಹೋದದ್ದೇ ಗೊತ್ತಾಗಲ್ಲ. ಇವ ನೇರ ಬಂದು ಸರಸರನೆ ಬಂದನಂತೆ. ರಾವಣನ ಆಸ್ಥಾನಕ್ಕೆ ವಿಜಯೋತ್ಸಾಹಿಯಾಗಿ ಕಪಿರಾಜನನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದೇನೆ ನೋಡಿ ಇಲ್ಲಿ ಅಂತ ಬೊಬ್ಬೆ ಹಾಕಿದನಂತೆ. ವಾನರ ರಾಜನನ್ನು ತಂದಿದ್ದೇನೆ ಅಂತ ತನ್ನ ಕಂಕುಳನ್ನು ಎತ್ತಿದನಂತೆ. ನೋಡಿ, ನಾನು ಕಪಿನಾಯಕನಂತ ನೋಡುವಾಗ ಕಪಿನಾಯಕ ಇಲ್ಲ. ಕಪಿರಾಜವಂಶ ಎಲ್ಲಿದ್ದಾನೆ? ಅವ ಇಲ್ಲಲ್ಲ. ಎಲ್ಲಿ ಎಲ್ಲ ಕೇಳಿದ್ದು, ನೀನು ಎಲ್ಲಿ ಕಪಿ? ಸುಮ್ಮನೆ ಕಂಕುಳನ್ನು ಎತ್ತುತ್ತಿ ಪುಣ್ಯಾತ್ಮ. ಅವ ಕಂಕುಳ ಅಡಿಯಲ್ಲಿ ಯಾರೂ ಇಲ್ಲ, ಯಾರನ್ನು ಕಾಣೋದಿಲ್ಲ. ನಿನ್ನ ಮೂಗಿನಲ್ಲಿ ರಕ್ತ ಇಳಿತಾ ಉಂಟು, ನಿನಗೆ ಅದೇ ಗೊತ್ತಾಗ್ಲಿಲ್ಲ ಅಂತ ಕೇಳಿದರಂತೆ. ಆ ಸಂದರ್ಭದಲ್ಲಿ ರಕ್ತ ಹರಿಯುವುದನ್ನು ನೋಡಿ ಅವ ದುಃಖಿತನಾದಂತೆ, ನಾಚಿಕೆಯಿಂದ ಹಿಂದೆ ಸರಿದ್ರಂತೆ. ಎಲ್ಲ ನನಗೆ ಮೋಸ ಮಾಡಿದನಲ್ಲ ಈ ಕಪಿ ಅಂತ. ನನ್ನನ್ನು ಎದುರಿಸಿ ಗೆದ್ದವರಿಲ್ಲ, ನಾಚಿಕೆ ಗೆಡಿಸಿದ ಇವರಿಗೆ ನನಗೆ ನಾಚಿಕೆ ಗೆಡಿಸಿದವರಿಲ್ಲ. ಯಾಕಿಲ್ಲ ಅಂದ್ರೆ ಅವತ್ತವರಿಗೆ ಯುದ್ಧ ಮಾಡಲೇ ಇಲ್ಲ. ಪ್ರಪ್ರಥಮ ಬಾರಿಗೆ ಯುದ್ಧ ಮಾಡ್ತಾ ಇದ್ದಾನೆ, ನಿದ್ರೆಯಲ್ಲೇ ಆಯುಷ್ಯ ಕಳೆದವ. ಹಾಗಾದ್ರೆ ಇವತ್ತು ಅಪಜಯದ ಲಕ್ಷ್ಮಿ ನನ್ನ ಇಷ್ಟವರೆಗೆ ಕೈ ಹಿಡಿಲಿಲ್ಲ, ಇವತ್ತು ಅವಳೇ ನನ್ನ ಕೈ ಹಿಡಿದ್ರು. ನನ್ನ ಬಾಳು ಸುಟ್ಟು ಹೋಗ್ಲಿ ಸಾಕು. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಪ್ರತೀಕಾರ ಮಾಡ್ತೇನೆ. ಅವ ರಣರಂಗಕ್ಕೆ ಮತ್ತೆ ಹೊರಟು ಬರ್ತಾನೆ ಯುದ್ಧಕ್ಕೆ. ಗಾಢ ನಿದ್ದೆಯಲ್ಲಿದ್ದಂತಹ ಶೂರ್ಪನಖಿ ಬಂದನಂತೆ. ಆ ಸಂದರ್ಭದಲ್ಲಿ ಹೊರಡುವಾಗ ದಾರಿಯಲ್ಲಿ
ಏನು ಕುಂಭಕರ್ಣನ ದೂರ ಹೊರಟದ್ದು, ಎತ್ಲಾಗೆ ಹೊರಟದ್ದು ನೀನು ಅಂತ. ನಾನು ರಾಮನ ಸೇನೆಯಲ್ಲಿ ಇವತ್ತು ಜಯ ಸಾಧಿಸಿದ್ದೇನೆ, ಹಾಗೆ ಅವರನ್ನು ಪೂರ್ಣ ನಾಶ ಮಾಡಲಿ ಬರಲಿಕ್ಕೆ ನಾನು ಹೊರಟದ್ದು ಅಂತ. ಆವಾಗ ಅವಳು ಹೇಳಿದ್ಲಂತೆ, ನನ್ನ ಹಾಗೆ ನಿನ್ನ ಕಥೆಯೂ ಆಯಿತು, ನನ್ನ ಮೂಗು ಹೋಗಿದೆ ರಾಮನ ತಮ್ಮ ಲಕ್ಷ್ಮಣದಿಂದ, ನಿನ್ನ ಮೂಗು ಹೋಯಿತು ಒಬ್ಬ ಸಾಮಾನ್ಯ ಕಪಿಯಿಂದ, ನಾವಿಬ್ರು ಅಣ್ಣ ತಂಗಿಯರು ಸರಿ, ಮೂಗು ಕಳ್ಕೊಂಡು ನೀನು ಕತ್ತಲ ಕೋಣೆಯಲ್ಲಿ ಕೂತುಕೊಳ್ಳೋದು ಒಳ್ಳೇದು ಅಂತ ನಗಾಡಿದ್ಲ ಅಂತ ಹೇಳು. ಬೇಡ ನಿನಗೆ ಸಾಹಸ, ನಿನ್ನಿಂದ ಆಗುವುದಿಲ್ಲ ಇದು ಅಂತ. ಹಾಗೆ ಅವಳು ತಮಾಷೆ ಮಾಡೋದು, ಇಬ್ಬರ ಗತಿ ಹೀಗಾಯಿತು, ವಾನರ ಯುದ್ಧದಲ್ಲಿ ಇವರ ಅಣ್ಣನಿಗೆ ಇನ್ನೇನು ಮಾಡುವರೋ ಅಂತ ಅವ್ನು ನಕ್ಕರಂತೆ. ಇನ್ನು ಒಬ್ಬನದ್ದು ಮೂಗು ಹೋಗ್ಲಿಕ್ಕೆ ಬಾಕಿ ಉಂಟು ಅಂತ ಶೂರ್ಪನ ಕೇಳಿದ್ಲಂತೆ. ನಮ್ಮ ಇಬ್ಬರ ಮೂಗು ಹೋಯ್ತು, ಅವ ಒಬ್ಬ ವಿಭೀಷಣ ರಾಮನ ಜೊತೆಗೆ ಹೋಗಿ ಮೂಗು ಉಳಿಸಿಕೊಂಡ, ನಮಗಂತೂ ಮೂಗು ಹೋಯಿತು, ನಮ್ಮ ಮೂಗು ಮಾತ್ರ ರಾಮನಲ್ಲಿ ಉಂಟು, ನಾವಿಲ್ಲಿದ್ದೇವೆ, ವಿಭೀಷಣ ಗೌರವದಿಂದ ಅಲ್ಲಿ ಉಳ್ಕೊಂಡಿದ್ದಾನೆ ಅಂತ ತನ್ನ ನೋವಿನಲ್ಲಿ ಅವಳು ಕುಂಭಕರ್ಣನ ಹತ್ರ ತನ್ನ ದುಃಖವನ್ನು ತೋಡಿಕೊಳ್ತಾಳೆ. ಹೆದರಬೇಡ ತಂಗಿ, ನಾನಿದ್ದೇನೆ, ಹಾಗೆ ನಮ್ಮ ಇಬ್ಬರ ಮೂಗು ಹೋದದ್ದಲ್ಲೋ ರಾಮನ ಮೂಗು ತರ್ತೇನೆ ಇವತ್ತು ಅಂತ ಮೂಗೆ ಪ್ರಶ್ನೆ ಆಯ್ತಲ್ಲಿ. ಹಾಗೆ ಮುಂದೆ ಹೋದ್ರಂತೆ, ನೋಡೋಣ ಏನಾಯ್ತು ಅಂತ. ಬೆರಗಿದೇನೈ ಮೊದಲು ಬಂದ ಬರದ ರಕ್ಕಸನಲ್ತಿ ನೋಟಕ್ಕೆ ತೆರಪು ಕೊಡುತ್ತಿದೆ ಚಿತ್ತ ವಿವನವನಲ್ಲವಲಿ, ಚಿತ್ತ ವಿವನವನಲ್ಲವಲಿ ನೋಡು ಹರುಕು ಮೂಗಿಂದವನವಲು ಮೂಕುರಿಯರುಳ್ಟಿ ನಿಮ್ಮ ರಾವಣನರುವ ಬಲದಲ್ಲಿ, ನಿಮ್ಮ ರಾವಣ ನುರುವ ಬಲದಲ್ಲಿ ಬಾರಿ ಬಟನಿವನಾರು ಕೇಳಿದ, ಬಾರಿ ಬಟನಿವನಾರು ಆರು ಕೇಳಿದ. ಶೂರ್ಪನಖಿಯ ಛೇಡಿಸಿದ ಮಾತುಗಳಿಂದ ಹರಿದ ಮೂಗಿನ ಸುರಿಯುವ ರಕ್ತದ ಕುಂಭಶ್ರವಣನಿಗೆ ಆಕ್ರೋಶ ಬಂದು ಹೋಯಿತು. ನನ್ನ ಪರಾಕ್ರಮವೇ ಹೋಯ್ತಲ್ಲ, ಎಷ್ಟು ಯುದ್ಧ ಮಾಡಿದೆ ಇವತ್ತು, ಆದರೆ ಅರಮನೆ ಬರುವಾಗ ನನಗೆ ಒಂದು ಗೆಲುವಿನ ಸಂಕೇತವನ್ನು ತೋರಿಸಲಿಕ್ಕೆ ಆಗದೆ ಹೋಯಿತು. ಮತ್ತೆ ದೊಡ್ಡ ರಥದಿಂದ ಸಿದ್ಧನಾಗಿ ಈ ರಕ್ತ ಹರಿಯುತ್ತಿದ್ದಂತೆ ಆಕ್ರೋಶದಿಂದ ಬರ್ತಾನಂತೆ. ರಾಮಚಂದ್ರಮ ನೋಡಿದನಂತೆ ಶತ್ರು ಬಂದದ್ದನ್ನು, ಅವನ ಮುಖ ಅರಳಿತಂತೆ, ರೋಮಾಂಚನ ಉಂಟಾಯಿತು, ಉತ್ಸಾಹ ಹೆಚ್ಚಿದಂತೆ, ಯಾಕೆಂದ್ರೆ ಮೂಗು ಹರಿದೋಗಿದೆ. ಸುಗ್ರೀವ ಕಚ್ಚಿ ಬಂದು ಹೋಗಿದ್ದಾನೆ, ಮುಖದಲ್ಲಿ ಮೂಗು ಹೋಯಿತು ಅಂದ್ರೆ ಅರ್ಥ ಇದು ಲಂಕೆಯ ಮೂಗು ಹೋಯ್ತು ಇದು ಅಂತ ತಿಳ್ಕೊಂಡನಂತೆ. ಸಂತೋಷ. ಆದರೆ ಇದು ಆಶ್ಚರ್ಯ, ಮೊದಲು ಬಂದಿದ್ದ ಭಾರಿ ರಾಕ್ಷಸನಲ್ವ ಇವ, ಆದರೆ ಪುನಃ ಬಂದಿದ್ದಾನೆ, ಹರಿದ ಮೂಗು ಇವನದ್ದು, ರಕ್ತ ಹರಿತಾ ಉಂಟು, ರಾವಣನ ಶ್ರೇಷ್ಠ ಸೈನ್ಯದ ಪುನಃ ಬಂದಿದೆ ನಮ್ಮ ಜೊತೆಗೆ ಯುದ್ಧ ಮಾಡುವುದಕ್ಕೆ. ಯಾರಿರ್ಬೋದು? ವಿಭೀಷಣನನ್ನು ಪ್ರಶ್ನೆ ಮಾಡ್ತಾನೆ. ವಿಭೀಷಣ ಹೇಳ್ತಾನೆ, ಕಿರುನಗೆಯಿಂದ ಹೇಳಿದನಂತೆ, ಎಂಥದ್ದು ಸ್ವಾಮಿ ನೀ ಕೇಳುದು ಪುನಃ? ಅವನೇ ಅಲ್ವಾ ಮಾರುತಿಯು ಇಂದು ಸುಗ್ರೀವನ ಕೆಲಸವೆಂದು ಕೈ ಸನ್ನೆಯಿಂದ ರಾಮನಿಗೆ ತಿಳಿಸಿದನು. ಕಿರುನಗೆಯಿಂದ ತಮ್ಮ ಲಕ್ಷ್ಮಣನು ಇದು ಸುಳ್ಳಲ್ಲ ಬೆರಳಿನ ಕೊದೆಯಿಂದ ಸಂಜ್ಞೆ ಮಾಡಿದನಂತೆ. ವಿಭೀಷಣ ಮನಸ್ಸಿನಲ್ಲಿ ನಾಚಿಕೊಂಡನಂತೆ. ರಾಮಚಂದ್ರಮ, ಯಾಕೆ ನೀನು ಮಾತಿಗೆ ನಾನು ಹೇಳಬೇಕು, ಯಾಕೆ ಹೇಳು, ನಿನಗೆ ಅರ್ಥ ಆಗಿದೆ ಬಂದದ್ದು ಬೇರೆ ಯಾರಲ್ಲ, ಕುಂಭಶ್ರವಣ ಬಂದದ್ದಿದು, ಮೂಗು ಕಳುಹಿಕೊಂಡಿದ್ದಾನೆ, ಹಾಗಾದ್ರೆ ಅವನನ್ನು ನಾವು ಇನ್ನೂ ಯುದ್ಧ ಮಾಡ್ತಾ ನಮ್ಮ ಸೈನ್ಯವನ್ನು ನಷ್ಟ ಮಾಡುವುದಲ್ಲ, ಅವನನ್ನು ಇತಿಶ್ರೀ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನನ್ನು ಕರೆದನಂತೆ. ತಮ್ಮ ಬಲ ಬೆದರುತ್ತದೆ ಬಲು ಗುಮ್ಮನಿವನನ್ನು ಕಂಡು, ರಣವಿದು ನಮ್ಮ ಭಾಗಕ್ಕೆ ಬರಲಿ, ಬಳಲಿಸಬೇಡ ಕಪಿ ಭಟರಾಗ, ಚಿಮ್ಮು ಕೆಲ ಕಡೆ ಗರಿ ಭಟನ ರಣ ವೆಮ್ಮದರಿವಾಗಿ ನಿಜ, ಕದನದ ನಿಮ್ಮುಗೆಯ ಕಡು ಹೀಗ ನಿನ್ನದು, ಹೋಗು ಹೋಗೆಂದ ಹೋಗು ಬೇಗಿಂದ ತಮ್ಮ ತಮ್ಮ ಮಧುರವಾದಂತಹ ಮಾತುಗಳಿಂದ ರಾಮ ಲಕ್ಷ್ಮಣನನ್ನು ಹತ್ತಿರಕ್ಕೆ ಕರೆದ. ತಮ್ಮ ಬಾ ಅಂತ ಹೇಳ್ತಾನೆ. ಈ ಭಾರೀ ಭೂತವನ್ನು ಕಂಡು ಸೈನ್ಯ ಬೆದರುತ್ತಿದೆ ಅಂತ ಹೇಳ್ತಾನೆ. ಅವರು ಜೀವದ ಹಂಗು ತೊರೆದು ಯುದ್ಧ ಮಾಡ್ತಾ ಇದ್ದಾರೆ, ಅವರಿಗೆ ಅಗತ್ಯ ಇಲ್ಲ.
ಸೀತೆಯನ್ನು ಪಡೆಯುವಂತಹದ್ದು ನನಗೆ ಹೊಣೆ, ನನ್ನ ಜೊತೆಗೆ ನೀನು ತಮ್ಮ. ನಮಗೆ ಬೇಕಾಗಿರು ಮಾಡುತ್ತಿರುವಂತಹ ಯುದ್ಧ, ಇವರ ತ್ಯಾಗ, ನೋವು ಎಲ್ಲ ಮರೆತು ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಯುದ್ಧ ನಮ್ಮ ಭಾಗಕ್ಕೆ ಬರಬೇಕು. ನಿಜವಾಗಿ ನಾವು ಯುದ್ಧ ಮಾಡಬೇಕಾದ ಇವರಲ್ಲ. ನಾವು ಇವರ ಯುದ್ಧವನ್ನು ನೋಡುತ್ತಾ ಕೊಡುತ್ತಿದ್ದೇವೆ, ಭಾರಿ ದೊಡ್ಡ ತಪ್ಪಾಗಿ ಹೋಯಿತು ಅಂತ ಹೇಳ್ತಾನೆ. ಕಪಿವೀರರನ್ನು ಬಳಲಿಸಬೇಡ, ಅವರಿಗೆ ಇನ್ನು ನಾವು ಆಯಾಸ ಕೊಡುವುದಲ್ಲ. ಅವರು ಈಗಾಗಲೇ ನೊಂದಿದ್ದಾರೆ, ಆದರೆ ಅವರ ಮುಖದಲ್ಲಿ ನಮಗೆ ಬೇಕಾಗಿ ಉತ್ಸಾಹ ಕಾಣ್ತಾ ಇದೆ. ಶತ್ರುವಿನ ಹೋರಾಟ ನಮ್ಮದು ಲಕ್ಷ್ಮಣ, ನಾವು ಮಾಡಬೇಕಾದ್ದು ಇನ್ನವರಲ್ಲ, ಹೋರಾಟ ನಮ್ಮದು ಅಂತ ಹೇಳ್ತಾನೆ. ಯುದ್ಧದ ಅಧಿಕ ಹೊಣೆ ನಿನ್ನದು, ಹೋಗು ಅವ ಹೇಳ್ತಾನೆ. ಹೊಣೆ ನಿನ್ನದು ತಮ್ಮ. ಆ ಕಪಿಗಳಿಗೆ ನೀನು ನೋವನ್ನು ಕೊಡೋದು ಬೇಡ, ಆಯಾಸವನ್ನು, ಬಳಲಿಕೆ. ಈಗಾಗಲೇ ಅವರು ಸಾಕಷ್ಟು ಬಳಲಿದ್ದಾರೆ. ಆ ಕಾರಣದಿಂದ ಹನುಮಂತ, ನೀನು ಲಕ್ಷ್ಮಣನ ಬೆಂಬಲಕ್ಕೆ ಹೋಗು, ನನ್ನ ಬೆಂಬಲಕ್ಕೆ ನೀನು ನಿಲ್ಲಬೇಕಾಗಿಲ್ಲ. ಅವನನ್ನು ರಕ್ಷಿಸುವ ಹೊಣೆ ನಿನ್ನದ್ದು. ಸುಗ್ರೀವ ವಿಭೀಷಣರು ನಮಗೆ ಅಂಗರಕ್ಷಕರಾಗಲಿ. ಸಕಾಲದಲ್ಲಿ ಸಲಹೆ ಕೊಡುವುದಕ್ಕೆ ವಿಭೀಷಣ ಮತ್ತು ಅಂಗರಕ್ಷಕನಾದಂತಹ ಸುಗ್ರೀವ ನನ್ನ ಜೊತೆಗೆ ಇರಲಿ. ತಮ್ಮನ ಕದನದ ಒಳ್ಳೆಯದು ಕೆಟ್ಟುದರ ಯೋಚನೆ ನಿನ್ನದು ಅಂತ ಹನುಮಂತನ ಅಂತ ಹೇಳ್ತಾನೆ ಅವ. ಹಾಗೆ ಆಪ್ತ ಸೇವಕನಾದಂತಹ ಲಕ್ಷ್ಮಣನನ್ನು ಹನುಮಂತನ ಜೊತೆಗೆ ಒಂದು ಕಡೆಯಿಂದ ಕಳಿಸ್ತಾನೆ. ತಾನೇ ಹಳದಿ ವಸ್ತ್ರಕ್ಕೆ ಹೊದಿಸಿದ ಪಟ್ಟಿಯ ದಾರವನ್ನು ಬಿಗಿದನಂತೆ, ಜುಟ್ಟು ಕಟ್ಟಿದನಂತೆ, ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿತಾನಂತೆ. ಹಾಗನಗಣ ಕುಂಭಶ್ರವಣನ ವಧೆಯ ಸಂಕಲ್ಪ ರಾಮ ಕೈಗೊಳ್ಳುತ್ತಾನೆ. ಇನ್ನು ನಾವು ಯುದ್ಧ ನೋಡುತ್ತಾ ಕುಳಿತುಕೊಳ್ಳುವುದಲ್ಲ, ಈ ಯುದ್ಧವನ್ನು ಇವತ್ತು ಮುಗಿಸಬೇಕಾದ್ದು ಮುಖ್ಯ, ಇಲ್ಲದೆ ಕಪಿಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಹೀಗೆ ರಾಮನೇ ಕೋದಂಡದ ಹಗ್ಗವನ್ನು ಬಿಗಿದು ನಾರೀ ಬಂಧನ ಮಾಡಿ ಜಯಭಾಮಿನಿಯನ್ನು ಸ್ವಾಧೀನೀಕರಿಸುವುದಕ್ಕೆ ಬೇಕಾಗಿ ರಾಮ ಹೊರಟ ಅಂತ ತೊರವೆಯಲ್ಲಿ ಹೇಳ್ತಾನೆ. ಈ ಸಂಚಿಕೆಗೆ 73ನೇ ಸಂಚಿಕೆಗೆ ಮಂಗಲ ಹೇಳೋಣ. ರಾಮಭದ್ರಾಯ ರಾಮಚಂದ್ರಾಯ ವೇದಸೆಗೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.